ಭಾರತದಲ್ಲಿ ಇಂಗ್ಲಿಷರು ಮೊದಲನೇ ಸಾರಿ ಎಲ್ಲಿ ಕಾಲಿಟ್ಟದ್ದು? ಮಾಲ್ಗುಡಿ ಸರ್. ಇದು ಈ ಕಡೆ ಹೋದರೆ ಉಡುಪಿ, ಮಂಗಳೂರು, ಕೊಲ್ಲೂರು ಹೋಗುತ್ತೆ. ಈ ಕಡೆ ಹೋದರೆ ಶೃಂಗೇರಿ, ಹೊರನಾಡು, ಕೊಪ್ಪ ಹೋಗುತ್ತೆ. ಆ ಮಾಲ್ಗುಡಿ ಡೇಸ್ ಸ್ಟ್ಯಾಚ್ಯೂ ಎಲ್ಲ ಇಟ್ಟಿರೋದು ಈ ಪ್ಲೇಸಲ್ಲಿ. ಶಂಕರ್ನಾಗ್ ಅವರು, ಮಾಸ್ಟರ್ ಮಂಜುನಾಥ್ ಅವರು ಕೂತಿರೋದು ನಾಗ ಎಪಿಸೋಡಲ್ಲಿ ಇಲ್ಲಿದೆ. ಮದುವೆ ಕೂಡ ಬಂತು ನಮ್ಮ ದಿವ್ಯ ರಾಣಿಗೆ. ಇದೆಲ್ಲ ಪ್ಲೇಸ್ಗಳು ಈಗ ಆನೆನ ಹಗ್ಗ ಹಾಕಿ ಎಳಿಯೋದು ಎಲ್ಲ ಇರುತ್ತಲ್ಲ, ಬುಲ್ಡೇಜರ್ನ. ಸ್ವಾಮಿ ಅಜ್ಜಿ ಬಟ್ಟೆ ಒಗಿತಾ ಇರೋದು ಅದೆಲ್ಲ ಇಲ್ಲ ಆಗಿರೋದು. ಸ್ನೇಹಿತರೆ, ನಿಮಗೆ ಸ್ವಾಗತ ಆಗುಂಬೆಗೆ. ಆಗುಂಬೆಯಲ್ಲಿ ಮಾಲ್ಗುಡಿ ಡೇಸ್ ಚಿತ್ರೀಕರಣ ಆಗಿರುವಂಥ ಊರಿದು ಸ್ನೇಹಿತರೆ. ನಮ್ಮ ಶಂಕರಣ್ಣವರ ಮಾಲ್ಗುಡಿ ಡೇಸ್ ಒಂದು ಕ್ಲಾಸಿಕ್ ಸೀರೀಸ್, ಅದು ಸೀರಿಯಲ್. ಅದು ಆ ಧಾರಾವಾಹಿ ಚಿತ್ರೀಕರಣ ಆದ ಮನೆ ಇದೆ ಸ್ನೇಹಿತರೆ. ಇದೊಂದು ಟೂರ್ ನಾವು ಕಂಪ್ಲೀಟಾಗಿ ಮಾಡೋಣಂತೆ. ನೋಡಿ, ಇದೆಲ್ಲ ಅವ್ರ ಎಕ್ಸಾಮಲ್ಲಿ ಇಷ್ಟೇ ನಂಬರ್ಸ್ ಬಂದಿದೆ ಅಂತ ಮಾತಾಡ್ಕೊಂಡು ಹೋಗ್ತಿರ್ತಾರಲ್ಲ ದಾರಿಲಿ, ಅದೆಲ್ಲ ಹೆಂಗೆ ನೆನಪಾಗುತ್ತಲ್ಲ ಈ ರೋಡು. ಹೌದು, ಖಂಡಿತ ಹೌದು. ಕಲಾ ಮಾಧ್ಯಮದಲ್ಲಿ ಮೊಟ್ಟ ಮೊದಲು ಸ್ವಲ್ಪ ಯಶಸ್ಸನ್ನು ಕಂಡಂಥ ಇಂಟರ್ವ್ಯೂ ಸರಣಿ ಅಂತಂದರೆ ಮೇಕಿಂಗ್ ಆಫ್ ಮಾಲ್ಗುಡಿ ಡೇಸ್ ಸೀರೀಸು. ಸೊ ಆ ಶೂಟ್ ಆದಂಥ ಜಾಗನೂ ಕೂಡ ನಾವು ನೋಡೋಣ, ಡಿಟೇಲಾಗಿ ಒಂದು ಟೂರ್ ಮಾಡೋಣ. ಇಲ್ಲಿನ ಊರು, ರಸ್ತೆಗಳು ಪ್ರತಿಯೊಂದನ್ನು ಆಗ ನೋಡುವಂಥ ಜನಗಳನ್ನು ನಾವು ಒಂದಷ್ಟು ಮಾತಾಡ್ಸೋಕ್ಕೆ ಟ್ರೈ ಮಾಡೋಣ. ಜೈ ಶಂಕರಣ್ಣ, ಜೈ ಆಗುಂಬೆ, ಜೈ ಮಾಲ್ಗುಡಿ ಡೇಸ್. ಇವನು ನಮಗೆ ಅನ್ನದಾತ. ಈ ಅನ್ನದಾತನ ಮೇಲೆ ತಮಗೆಲ್ರಿಗೂ ದಯ ಇರಲಿ. ಬನ್ನಿ, ನಾನೇ ಡೌರ್ ತೆಗಿದ್ದೀನಿ. ಸ್ನೇಹಿತರೆ, ಶಶಿಭೂಷಣ್ ಅವರು ಮೂಲತಃ ಆಗುಂಬೆಯವರೇ, ಇಲ್ಲಿನ ನಿವಾಸಿ. ಈ ಊರಲ್ಲಿ ಹುಟ್ಟುಬೆಳೆದಂಥ ಪುಣ್ಯವಂತ. ನಿವಾಸಿ ಅನ್ನೋಕ್ಕಿಂತ ಪುಣ್ಯವಂತ. ಯಾಕಂತಂದರೆ ಸುತ್ತ ಮಲೆನಾಡು, ಹಚ್ಚ ಹಸಿರು, ಒಳ್ಳೆ ಗಾಳಿ, ಒಳ್ಳೆ ನೀರು, ಪೊಲ್ಯೂಷನ್ ಇಲ್ದಿರೋ ಜಾಗದಲ್ಲಿ ತಣ್ಣಗೆ ತಂಪಾಡುತ್ತಾ ಬದುಕ್ತಿರೋಂಥ ಒಬ್ಬ ವ್ಯಕ್ತಿತ್ವ. ಅದಕ್ಕೆ ನಾನು ಪುಣ್ಯವಂತ ಅಂದಿದ್ದು. ಮಾಲ್ಗುಡಿ ಡೇಸ್ ಒಂದು ಜಾಗ ತೋರಿಸ್ತಾರೆ, ಕಲಾ ಮಾಧ್ಯಮ ಮಾಡ್ತಿರೋ ಭಾಳ ಧನ್ಯವಾದ ತಮಗೆ ಸರ್. ಸರ್, ನಮ್ಮೂರಿಗೆ ಬಂದಿದ್ದಕ್ಕೆ ಸ್ವಾಗತ. ಎಸ್, ಬನ್ನಿ ನಾವು ಫಾಲೋ ಮಾಡೋದು ನಿಮ್ಮನ್ನ. ಎಸ್, ಮಾಸ್ಟರ್ ಮಂಜವರು ಬರ್ತಾ ಇರ್ತಾರಲ್ಲಿಗೆ. ಎಪಿಸೋಡ್ಸ್ ಎಲ್ಲ ಇಲ್ಲೇ ಶೂಟ್ ಆಗಿರೋದು. ಇದೇ ಇದರಲ್ಲಿ ಅಂದರೆ ಆ ಊರು ಜನ ಎಲ್ಲ ಒಂದು ಗುಂಪು ಕಟ್ಕೊಂಡು. ಇದೇ ಅಶ್ವತ್ಥನ ಮರ, ಇದೇ ಕಟ್ಟೆ ಮರ ಇದು. ಇದೇ ಕಟ್ಟೆ ಮೇಲೆ ಸುಮಾರು ಎಪಿಸೋಡು, ಸುಮಾರು ಶೂಟಿಂಗ್ ಎಲ್ಲ ಆಗಿದ್ದ ಜಾಗ ಇದು. ಅಂದ್ರೆ ಊರ್ ಜನ ಎಲ್ಲ ಕೂತಿರ್ತಾರೆ. ಹೌದು, ಒಂದ್ ಸೀನಲ್ಲಿ ಅನಂತನಾಗ್ ಕೂತಿರ್ತಾರೆ. ಹೌದೌದು. ಮನೆ ಕಟ್ಸೋದು ಅಷ್ಟೊಂದೇನು ಸುಲಭ ಅಲ್ಲ. ನೀನು ಆ ಗಾದೆ ಕೇಳಿಲ್ವಾ? ಹಾಗೆ ಇದೆ, ಒಂಚೂರು ಒಂದು ಗೇಟ್ ಒಂದೇ ಎಲ್ಲ ಎಕ್ಸ್ಟ್ರಾ ಆಗಿರ್ಬೋದು ಅಷ್ಟೇ. ಮತ್ತೆಲ್ಲ ಸೇಮ್ ಎಲ್ಲ ಕೂತಿರ್ತಿದ್ರಲ್ಲ. ವಾವ್, ಈ ಮನೆಗಳೆಲ್ಲ ಆ ಕಾಲದ್ದೇ. ಹೌದು, ಇದು ನಮ್ಮ ಮನೆನೇ. ಬನ್ನಿ, ನಿಮ್ಮ ಮನೆ. ನಾನು ಟೆಕ್ ಮಹೇಂದ್ರ ಅಂತ IT ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ. ಹೈದರಾಬಾದಲ್ಲಿದ್ದೆ, ಬೆಂಗಳೂರಲ್ಲಿದ್ದೆ. ಈಗ ಲಾಕ್ಡೌನ್ ಆದಮೇಲೆ ಈಗ ಮೊನ್ನೆವರೆಗೆ ವರ್ಕ್ ಮಾಡ್ತಾಯಿದ್ದೆ. ಈಗ ಅಗ್ರಿಕಲ್ಚರು, ಫಿಶರೀಸು ಅದೆಲ್ಲ ಒಂಚೂರು ಡೆವಲಪ್ ಮಾಡೋಣ ಅಂತ. ನಮ್ಮದು ಇಲ್ಲಿ ಜಮೀನು ಹಾಳು ಬಿದ್ದಿತ್ತು ತುಂಬ ವರ್ಷದಿಂದ. ಹಾಗೆ ಒಂಚೂರು ಚೇಂಜ್ ಇರಲಿ ಲೈಫಲ್ಲಿ ಅಂತ. ಟೆಕ್ ಮಹೇಂದ್ರ ಬಿಟ್ರಾ? ಇಲ್ಲ, ಈಗ ಸದ್ಯಕ್ಕೆ ಬ್ರೇಕ್ ತಗೊಂಡಿದ್ದೀನಿ. ಬನ್ನಿ ಇವ್ರೆ, ಇವ್ರು ನಮ್ಮ ತಂದೆ ವಿಶ್ವನಾಥ್ ಪೈರ್ ಅಂತ. ನಾವು ಕಲಾ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ನೋಡಿ ಸರ್. ಕಲಾ ಮಾಧ್ಯಮ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಸರ್. ಒಂದು ಚಾನಲ್ಲು ನಾವು ಶಂಕರ್ನಾಗ್ ಅಭಿಮಾನಿಗಳು. ಶಂಕರ್ನಾಗ್ ಅವ್ರಿಗೆ ತುಂಬ ಎಪಿಸೋಡ್ಸ್ ಮಾಡಿದ್ವಿ. ಸೊ ಈಗ ಆಗುಂಬೆ ನೋಡುವ, ಮಾಲ್ಗುಡಿ ಡೇಸ್ ನೋಡುವ ಅಂತ ಬಂದು ಸರ್. ಮಾಲ್ಗುಡಿ ನಿಮ್ಮ ಮನೆ ಕೂತ್ಕೊಳ್ಳಿ. ಇದೆಲ್ಲ ಹಳೆ ಮನೆ. ಇದೆಲ್ಲ ಮಾಲ್ಗುಡಿ ಡೇಸ್ ಯೂಸ್ ಮಾಡಿದ ಪ್ರಾಪರ್ಟೀಸ್ ಇವೆಲ್ಲ. ಹಳೆ ಅವಾಗಿಂದ ಹೆಂಗಿತ್ತು 30 ವರ್ಷದ ಹಿಂದೆ. ಅಂದರೆ ನಾವೆಲ್ಲ ಹುಟ್ಟಿ ಅಂದರೆ ಜಸ್ಟ್ ಬಾರ್ನೇನು 86 ಅವ್ರು ಶೂಟ್ ಮಾಡಿದ್ದು, ನಾವು 87 ಬಾರ್ನ್ ಆಗಿದ್ದು. ಇದೆಲ್ಲ ಅದರಲ್ಲಿ ಎಪಿಸೋಡ್ಸಲ್ಲಿ ಇದೆ ನೋಡಿ. ಬಳಸಿದ್ದಾರೆ ಸರ್. ಬಳಸಿದ್ದೀವಿ. ನಿಮ್ಮ ತಂದೆಯವ್ರು ನೋಡಿರ್ತಾರೆ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ವಿಶ್ವನಾಥ್ ಬಾಯರ್ ಅಂತ. ಮಾಲ್ಗುಡಿ ಶೂಟಿಂಗ್ ನೋಡಿದ್ದೀರಾ? ನೋಡಿದ್ವಿ. ಅವರಿಗೆಲ್ಲ ಹೆಲ್ಪ್ ಮಾಡ್ತಾಯಿದ್ವಿ ನಾವು. ಇಲ್ಲೇ ಪಕ್ಕದಲ್ಲೆಲ್ಲ ಇದ್ದರು ಅವರು ಇಲ್ಲಿ ಸಾಧಾರಣ 1 ವರ್ಷದ ತನಕ ಇದ್ದರು. ಎಲ್ಲರ ಮನೆಗೂ ಶೂಟ್ ಮಾಡಿದ್ದಾರೆ. ಎಲ್ಲರ ಮನೆಯಲ್ಲೂ ಒಂದೊಂದು ಎಪಿಸೋಡ್ ಶೂಟ್ ಮಾಡಿದ್ದಾರೆ. ಇಲ್ಲೇ ಫಸ್ಟ್ ಬಂದವರೇ ಈ ದೇವಸ್ಥಾನದಿಂದ ನೋಡಿ ಎಲ್ಲ ಅವರು ಇದು ಸೆಟ್ ಮಾಡಿದ್ದು. ಭಾಳ ಜೆಂಟಲ್ಮೆನ್ ಅವರು. ಎಲ್ಲರ ಹತ್ರ ಸೋಷಿಯಲ್ ಆಗೇ ಇರ್ತಾಯಿದ್ರು. ನೀವು ನಿಮ್ಮ ಮನೇಲಿ ಶೂಟ್ ಮಾಡಿದ್ದೀರಾ? ಹೌದೌದು, ನಮ್ಮ ಮನೇಲಿ. ನಿದ್ದೆ ಮಾಡಿದ್ಯಾ? ಸ್ವಾಮಿ ಎಪಿಸೋಡ್ ಇದೆಯಲ್ಲ, ಒಂದು 3-4 ಮನೆ ಸೇರಿ ಶೂಟ್ ಮಾಡಿರೋದು. ಅದೇ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್. ಪಕ್ಕ ಫಸ್ಟ್ ಹೀರೋ ಎಪಿಸೋಡ್ ಆಲ್ಮೋಸ್ಟ್ ಇಲ್ಲಿ ನಮ್ಮ ಮನೇಲಿ ಆಗಿದ್ದು. ಪಕ್ಕ ಇನ್ನೊಂದು ಮನೆ ಇತ್ತು, ಅದು ಈಗ ಇಲ್ಲ, ಬಿದ್ದೋಗಿದೆ. ಆಮೇಲೆ ಅಲ್ಲಿ ಹಂದಲ್ಸ್ ಅಂತ ಇಲ್ಲಿಂದ ಒಂದು 7 ಕಿಲೋಮೀಟರ್ ಇದೆ. ಅದು ಆ್ಯಂಟಿಕ್, ಹಾಗೆ ಹಳೆಯ ಮನೆ ಹಾಗೆ ಇದೆ, ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಮಂಜು ಅವ್ರು ಬಂದಾಗಲೂ ಹೋಗಿದ್ರು ಅದಕ್ಕೆ. ಬೇಕಾದ್ರೆ ಮನೆ ಒಳಗೆ ಬಂದು ನೋಡ್ಬೋದಾ? ಹಳೆಯ ಮನೆ ಅಂದರೆ ಹಳೆ. ಎಸ್, ಒಂದು 150 ವರ್ಷ ಹಳೆ ಮನೆ ಎಲ್ಲ ಹಾಗೆ ಇದೆ. 150 ವರ್ಷದ ಮನೆ ಇದು. ಹೌದೌದು. ಶಂಕರ್ನಾಗ್ ಅವ್ರು ನಿಮ್ಮನ್ನು ಮಾತಾಡ್ಸಿದಾರಾ? ಅಯ್ಯೋ ನಾವು ಅಮ್ಮ ಹೇಳಿಮ್ಮ.
ಹೇಳಿಮ್ಮ. ಅನಂತನಾಗ್ ಅವರು ನಮ್ಮಲ್ಲಿ ಅವರು ದಿನ ಬಂದು ಕೂತ್ಕೊಂತಿದ್ರು. ಇದೇ ಮನೆ. ಹಾಂ, ಶೂಟಿಂಗ್ ಎಲ್ಲ ಮುಗಿದ ತಕ್ಷಣ ಬಂದರೆ ಎಷ್ಟು ತಗೊಳ್ಳೋದು. ಹಾಂ, ಶಂಕರ್ನಾಗ್ ಹೇಗೆ? ಶಂಕರ್ನಾಗ್ ಎಲ್ಲ ಅವ್ರ ಹೆಂಡತಿ ನಮ್ಮನೆ ಒಳಗೆ ಉಪ್ಪರಿಗೆಲ್ಲ ಹತ್ತಿ ಏನೇನು ಹಳೆ ಸಾಮಾನು ಇದೆ ಎಲ್ಲ ಹೋಗಿದ್ದಾರೆ. ಶೂಟಿಂಗು ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ಒಳಗೆ. ನೀವು ನಿಮ್ಮ ಮನೆ ಸಾಮಾನೆಲ್ಲ ಕೊಡ್ತಾ ಇದ್ರಿ ಊರಿನವರೆಲ್ಲ? ಹಾಂ, ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಕಡೆ ಮಾಲ್ಗುಡಿ ಡೇಸ್ ಅಂತ ಬೋರ್ಡ್ ಹಾಕೊಂಡು ಬಿಟ್ಟಿದ್ರು ಇಡೀ ಊರೇ. ಹಾಂ, ಮಾಲ್ಗುಡಿ ಅಂಗಡಿ ಎಲ್ಲ ಕಡೆ, ಹೈಸ್ಕೂಲು, ಸ್ಕೂಲು. ಇಲ್ಲಿ ನಮ್ಮ ಮನೇಲಿ ಫುಲ್ ಮಾಡಿದ್ದಾರೆ. ಅವಾಗ ಮಾಸ್ಟರ್ ಮಂಜು ಇಷ್ಟಿದ್ದಲ್ಲ, ಅವರು ಶೂಟಿಂಗ್ ಇತ್ತು ಇಲ್ಲಿ. ಇಲ್ಲೆಲ್ಲ ಓಡಾಡ್ತಿದ್ರು ಮಂಜು. ಈ ಬರೆಯೋ ಅನುಭವದ ಪೆಟ್ಟಿಗೆ ಅಂತಾರಲ್ಲ, ಅದಾದ ಪ್ರಾಪರ್ಟಿ ಎಲ್ಲ ಯೂಸ್ ಮಾಡಿದ್ರು. ಇದನ್ನು ಮಾಸ್ಟರ್ ಮಂಜು ಅವರು ಬಳಸಿದ್ದಾರೆ ಶೂಟಿಂಗಲ್ಲಿ. ವಾವ್, ಮೊನ್ನೆ ಬಂದಲ್ಲಿ ಕೂತು ಪಟ ತಕೊಂಡು ಹೋಗಿದ್ದಾರೆ. ಫಿಕ್ಸ್ ತೋರಿಸ್ತಂತೆ ಇದೆಲ್ಲ ಆಗುಂಬೆದ ನೋಡಿ. ಓ, ಇದೆ ಇಲ್ಲಿ ಬಂದಾಗಲಿ. ಓ, ತುಂಬ ರೀಸೆಂಟಾಗಿ ಬಂದಿದ್ದಾರೆ. ಹೌದೌದು. ಹಾಂ, ಇಲ್ಲಿದೆಯಲ್ಲ ಸೇಮ್ ಫೋಟೋ. ಬನ್ನಿ ಮೇಡಮ್ ಕೂತ್ಕೊಳ್ಳಿ. ನಮ್ಮ ವೈಫು. ಹೌದಾ? ಎಷ್ಟು ಪ್ರಶಾಂತವಾಗಿದೆ ಸರ್ ನಿಮ್ಮೂರು ಅಮ್ಮ. ಹೌದು, ಇವಾಗಲೇ ಎಷ್ಟು ಶಾಂತ. ಈಗ ಒಂಚೂರು ಬಿಸಿಲು ಬಂದಿದ್ದು. ನಮ್ಮೂರಲ್ಲಿ 6 ತಿಂಗಳು ಮಳೆನೇ ಇರುತ್ತೆ. ಮಳೆನೇ ಇರುತ್ತೆ. ತಂಪು ಯಾವಾಗಲೂ. ತಂಪು ಯಾವಾಗಲೂ. ಅಲ್ಲ, ಮನೆಗೆ 2 ಬಾಗಿಲು, ಆ ಕಡೆಯಿಂದ ಒಳಗೆ ಬರ್ಬೋದು, ಈ ಕಡೆಯಿಂದ ಒಳಗೆ ಬರ್ಬೋದು. ಬಂದು ಸರ್, ಅಲ್ಲಿ ಬರ್ತೀವಿ ಸರ್. ಬನ್ನಿ. ತೆಗಿಬೇಕಾ? ಬಟ್ಟೆ ಒಣಗಲ್ಲ. ಬಟ್ಟೆ ಈಗೇನೋ ಒಂಚೂರು ಬಿಸಿಲು ಬಂದಿದೆ ಬಿಟ್ಟೆ. ನಮ್ದು ವಾರಗಟ್ಟಲೆ ಬರೀ ಬಿಷ್ಟೇ ಇರುತ್ತೆ. ಮೊನ್ನೆ ಮಾಸ್ಟರ್ ಮಂಜು ಬಂದವ್ರ ಮೇಲೆ ಹೋಗಿ ಬಂದಿದೆ. ಇದೆಲ್ಲ ಹಳೆ ವುಡನ್ ಫ್ಲೋರ್ ಎಲ್ಲ, ಹಳೆ ಸೀಲಿಂಗ್, ರೂಫ್, ಮರದ ರೂಫು. ಇಲ್ಲೆಲ್ಲ ಶೂಟಿಂಗ್ ನಡೆದಿದೆ. ಹೌದು, ಇಲ್ಲೇ ಅನಂತನಾಗ್ ಕೂತು ಮಾಸ್ಟರ್ ಮಂಜು ಮತ್ತು ಅವರು ವೈಶಾಲಿ ಕಾಸರವಳ್ಳಿ ಇದ್ರು, ಉಪ್ಪಿಟ್ಟು ತಿನ್ಸೋದು. ಇಲ್ಲಿ ಅವರು ಜಯಶ್ರೀ ಅಮ್ಮ ಇದ್ರಲ್ಲ. ಹಾಂ, ಅದು ಕರೆಕ್ಟು. ಬಿಗಿನಿಂಗ್ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಬಿಗಿನಿಂಗ್ ಎಪಿಸೋಡು. ಅಜ್ಜಿ ಪಾಠ ಮಾಡಿದ್ರು. ಹೌದು, ಜಯಶ್ರೀ ಅಮ್ಮ, ವೈಶಾಲಿ ಅವರು. ಹೌದು, ಅಲ್ಲಿ ಬಾಗಿಲಲ್ಲಿ ಬಂದು ನಿಲ್ಲೋದು ಉಪ್ಪರಿಗೆ. ಹಾಂ, ಕರೆಕ್ಟು. ಜಯಶ್ರೀ ಅವ್ರ ಮನೆ. ಸರ್ ಬರ್ಬೋದಾ? ಹಾಂ, ಬನ್ನಿ ಬನ್ನಿ. ಚೂರು ನಮ್ಮದು ದೇವ್ರ ಮನೆ. ಅಟ್ಟ ದೇವ್ರ ಮನೆ. ವಾವ್, ಯೂಸ್ ಮಾಡ್ತಾ ಇದ್ದೀನಿ ನಾನು. ಪಿಂಗಾಣಿ ಅದು ಇದು ಆ್ಯಂಟಿಕ್ ಸುಮಾರೆಲ್ಲ ಇದ್ದಾವೆ. ಈ ಥರ ಗೋಲ್ಗಳು ಈಗೆಲ್ಲ ಯೂಸಿಗೆ ಬರ್ತಾ ಇಲ್ಲ ಅಷ್ಟೇ. ಪಿಂಗಾಣಿ ಅದು ಇದು ಏನೇನೋ ಇದೆ. $150 ವರ್ಷದ ಮನೆ ಇದು. ಹಾಂ, ಓಕೆ. ಆಲ್ಮೋಸ್ಟ್ ಬರೀ 2 ಪಿಲ್ಲರ್ ಮೇಲೆ ನಿಂತಿದೆ ಇದು. ಹಾಂ, ಅಂದರೆ ಇದನ್ನೆಲ್ಲ ಅವಾಗ ಅವಾಗ ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ, ರಿಪೇರಿ ಮಾಡಬೇಕು. ರಿಪೇರ್ಗಳು. ಹಾಂ, ಓಕೆ. ಇಲ್ಲಿ ಶೂಟಿಂಗ್ ಮಾಡಿದ್ದೀರಾ? ಹಾಂ, ಇಲ್ಲಿ ಮಾಡಿದ್ದಾರೆ. ಆ ಪಕ್ಕದ ಮನೆಯಲ್ಲಿ ಜಾಸ್ತಿ ಮಾಡಿದರು, ಅದು ಡೆಮಾಲಿಷ್ ಮಾಡಿದ್ರು ಅವರು. ಓ, ಹೋಯ್ತು ಅದು ಮನೆ. ಹಾಂ, ಓಕೆ. ಉಳಿದಂಗೆ ದೊಡ್ಡ ಮನೆಯಲ್ಲಿ ನಿಂತಿದ್ರು ಅಲ್ಲಿ. ಅದು ಅದರಲ್ಲಿ ಕಂಜೂಸು ಸುಮಾರು ಎಪಿಸೋಡೆಲ್ಲ ಆ ದೊಡ್ಡ ಮನೇಲಿ ಮಾಡಿದ್ದಾರೆ. ನಾಗ ವೆರಿ ನೈಸ್. ಒಂದು ಕಾಲದ ಬದುಕನ್ನು ಹೇಳುತ್ತಿದ್ದ. ಹಾಂ, ಬನ್ನಿ ಬಾ. ಆ ವಿದ್ವೆ ಪಾರ್ಟ್ ಅಜ್ಜಿದು. ಹೌದು, ಜಯಶ್ರೀ ಅವರು ಮಾಸ್ಟರ್ ಮಂಜುತ್ ಸೀನು, ಆ ವೈಶಾಲಿ ಕಾಸರವಳ್ಳಿ ಅವರು ಉಪ್ಪಿಟ್ಟು ತಿನ್ನಿಸ್ತಾರಲ್ಲ ಆ ಸೀನು. ಇಲ್ಲೇ ಮಲ್ಕೊಂಡಿರ್ತಾರಲ್ಲ ಅವ್ರ ಅಜ್ಜಿ. ಅಜ್ಜಿ ಜೊತೆ ಮಲಗಿರ್ತಾರೆ. ಅದು 2 ಇದೆ. ಸ್ವಲ್ಪ ಎಪಿಸೋಡ್ ಇಲ್ಲಾಗಿದೆ, ಫಸ್ಟ್ 1-2, ಮತ್ತೆ ಆ ಕಡೆ ಪಕ್ಕದ ಮನೆ ಇತ್ತು. ಕೆಲ ಪ್ರಾಪರ್ಟೀಸ್ ಎಲ್ಲ ಬೇರೆ ಬೇರೆ ಯೂಸ್ ಮಾಡ್ಯಾರ ಅವರು. ಇದ್ರದ್ದು ದೇವಸ್ಥಾನದ್ದು ಹಳೆ ಸಿಂಹ ಥರದ್ದು ಎಲ್ಲ. ಈಗ ನೀವು ಶೀಟ್ ಆಗಿರೋದು ಈಗ ಲೈಟ್ ಬರಲಿ. ಮೊದಲು ಅದು ಇಲ್ಲ ಅನ್ಸುತ್ತೆ. ಮೊದಲು ಹಂಚಿಂದ ಗ್ಲಾಸ್ ಹಂಚು ಬರ್ತದೆ. ಗ್ಲಾಸ್ ಹಂಚು. ವೆರಿ ನೈಸ್. ಇದೇನು ಸರ್, ಗಾರೆನೇ ಸರ್ ಇದನ್ನೆಲ್ಲ? ಇದಿಷ್ಟು ಮಾತ್ರ ಗಾರೆ ಮಾಡಿರೋದು. ಈಗ ಆ ಕಡೆ ಎಲ್ಲ ಮಣ್ಣಿಂದ ಗೋಡೆನೇ ಮಣ್ಣಿಂದ. ಅಯ್ಯೋ, ಬಟ್ 150 ವರ್ಷ ನಿಂತಿದೆ. ಶಂಕರ್ನಾಗ್ ಅವರು ಎಕ್ಸ್ಪ್ಲೋರ್ ಮಾಡಿರೋ ಜಾಗಗಳು. ಹೌದು, ಇಮೋಷನ್. ಶಂಕರ್ನಾಗ್ ಆಲ್ಮೋಸ್ಟ್ ನಮ್ಮೂರಲ್ಲಿ ಎಲ್ಲರಿಗೂ ಚೆನ್ನಾಗೇ ಪರಿಚಯ ಇದ್ದಂಗೆ. ಅದು ಮಣ್ಣು ತೆಳ್ಳಗಿಲ್ಲ, ಇಷ್ಟಿಷ್ಟು ದಪ್ಪ ಇದೆ. 2 ಅಡಿ ಎತ್ತರ ಮಣ್ಣು. 2 ಅಡಿ ದಪ್ಪ ಮಣ್ಣಿದೆ. ಅದಕ್ಕೆ ತಂಪಿರುತ್ತಲ್ಲ. ಹಾಂ, ಮನೆ ಪೂರ್ತಿ ಅಮ್ಮ ಹೇಳ್ತಿದ್ರು ನೋಡಲ್ಲ, ಎಂಟ್ರಿ ಬಂದಲ್ಲಿ ನಿಂತ್ಕೊಂಡಿದ್ರಂತೆ. ಹೌದು. ಹಾಂ, 6 ಮನೆ ಮಾಡಿದ್ದಾರೆ ಸರ್. ಇಲ್ಲಿ ನೋಡಿ, ನಿಮ್ಮ ಮನೇಲಿ ಒಂದು ಅಪರೂಪದ ವಸ್ತು ಇದೆ, ದೇವ್ರದ್ದು. ಇಲ್ಲಿ ಸರ್ ಬಜೆ ತುಂಬ ಇತ್ತು.
ದೇವ್ರದ್ದು ಮಂಟಪನ? ಹೌದು. ಹ್ಞೂ. ಅಮ್ಮ ನೆಲ ನೋಡಿ ತಂಪಿದೆ, ನೆಲ ತಂಪಿದೆ ನೋಡಿ, ಗ್ರನೈಟು ಅದೆಲ್ಲ ಹಾಕಿ ಮುಚ್ಚಿಗೆ ಇರುತ್ತಲ್ಲ ಸರ್, ಈ ಮಣ್ಣಿನ ಮುಚ್ಚಿಗೆ ಇರುತ್ತಲ್ಲ, ಇದು AC ಥರ. ಈ ಮಳೆಗಾಲದಲ್ಲೂ ಹೀಟ್ ಆಗಿರುತ್ತೆ, ಬೇಸಿಗೆಯಲ್ಲಿ ತಂಪಾಗಿರುತ್ತೆ. ಓ ಉಲ್ಟಾ ಇಲ್ಲಾಂದ್ರೆ ಇಲ್ಲಿ ಹೆಂಗ್ ಗೊತ್ತಾ, ನೆಲದಲ್ಲಿ ನೀರು ಹೇಳುತ್ತೆ ಆಗುಂಬಲ್ಲಿ. ಎಷ್ಟು ಯಾವಾಗ ಇಡೀ ಹೊತ್ತು ಮಿಸ್ಟ್ ಇರುತ್ತೆ, ಹಗಲು ಹೊತ್ತು 12 ಗಂಟೆಗೂ ಬೆಳಕಿರಲ್ಲ. ಆಮೇಲೆ ಸಂಜೆ ಎಷ್ಟೊತ್ತಾದ್ರೂ ಮಿಸ್ಟ್ ಹಂಗೆ ಇರುತ್ತೆ, ಮಳೆ ಬರ್ತಾನೆ ಇರುತ್ತೆ. ಈ ನೆಲದಲ್ಲೆಲ್ಲ ಒಳಗೆಲ್ಲ ಬೆಂಕಿ ಹಾಕಿ ಕಾಯಿಸಿಲ್ಲ ಅಂದ್ರೆ ನೆಲದಿಂದ ನೀರು ಹೇಳುತ್ತೆ, ನೀರಿನ ಬುಗ್ಗೆ ಎದ್ದು ಬಿಡುತ್ತೆ. ಬುಗ್ಗೆ ಎದ್ದು ಬಿಡುತ್ತೆ, ಅಲ್ಲೆಲ್ಲ ಒದ್ದಾಗಿ ಈ ತರ ನೀರಿನ ಪಸೆ ಇರುತ್ತೆ ಎಲ್ಲ. ಈಗ ಒಂಚೂರು ವೆದರ್ ಚೇಂಜ್ ಆಯ್ತಲ್ಲ, ಸ್ವಲ್ಪ ಪರವಾಗಿಲ್ಲ. ಈ ಜೂನ್ ಇಂದ ಹಿಡಿದು ಅಕ್ಟೋಬರ್ ವರೆಗೂ ಅದೇ ತರ ಇರುತ್ತೆ. ಅಕ್ಟೋಬರ್ ಅಲ್ಲಿಗಿಂತ ಇಲ್ಲೇ ಬೆಚ್ಚಗಿರುತ್ತೆ. ಇದು ಹೊಸದು. ಮಳೆಗಾಲದಲ್ಲಿ ಇಲ್ಲಿ ಏನಾಗುತ್ತಂದ್ರೆ ನೆಲದಲ್ಲೇ ನೀರು ಪಸೆ ಬರುತ್ತೆ. ಚಪ್ಪಲೆ ಕಂಡು ನೋಡ್ರಿ ಕೆಲ್ಲಿದೆ ಪಸೆ, ಟೈಲ್ಸ್ ಎಲ್ಲ ಪಸೆ ಪಸೆ ಪಸೆ. ಓಕೆ ಓಕೆ ಅಣ್ಣ ಬಾ, ಇಲ್ಲಿವರೆಗೆ ಇಷ್ಟ ಆಗಲ್ಲ ಗೋಡೆನೆ. ಏನು ಸರ್ ಇದು? ಗೋಡೆ ನಿಮ್ಗೆ ಇಲ್ಲಿಂದ ಹಿಡಿದು ಆ ಕಡೆ ಎಷ್ಟರ 2 ಅಡಿ ಆಗಲ್ಲ ಗೋಡೆ, 2 ಅಡಿ ದಪ್ಪ ಗೋಡೆ. ಹಳೆ ಬೋಗಿ ಮರದ್ದು, ಈಗೆಲ್ಲ ಅಷ್ಟು ಸಿಗಲ್ಲ. ಇವಾಗಿನಾಗೆ ಇದು ಕುಂದ ಕಟ್ಟುವುದು ಅದೆಲ್ಲ ಇಲ್ಲ, ಮರ ನಿಲ್ತದೆ. ಗೋಡೆ ಅದೇ ಪಿಲ್ಲರ್ ಈಗ. ಹೌದು, ಅದೇ ಪಿಲ್ಲರ್. ಅವಾಗಿನ ಪಿಲ್ಲರ್ಗಳೇ ಇದು. ಈಗೆಲ್ಲ ಪಿಲ್ಲರ್ ಹಾಕಿದ್ರೆ ಕಾಂಕ್ರೀಟಲ್ಲಿ ಇಷ್ಟು ದಪ್ಪದೆಲ್ಲ ಈಗ ಎಲ್ಲಿ ಸಿಗ್ತದೆ? ಸಿಗಲ್ಲ. ಹೌದು, ನೈಸ್. ತಮ್ಮ ಫ್ಯಾಮಿಲಿ ನೇಮ್ ಸರ್? ಬಾಯರ್ ಅಂತ. ಬಾಯರ್, ಓಕೆ. ಅಂದರೆ ನಮ್ಮ ತಂದೆ ಎಲ್ಲ ಈ ದೇವಸ್ಥಾನದ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ತಾರೆ. ಹಾಂ. ಇದೆಲ್ಲ ಮಾಲ್ಗುಡಿ ಡೇಸಿಗೆ ಬಳಸಿರುವಂಥ ಫರ್ನಿಚರ್ಸ್ ಇವೆಲ್ಲ ಶೂಟಿಂಗಿಗೆ. ಅಲ್ಲಿ ದೊಡ್ಡ ಮನೆಗೆ ಹೋಗಿ ಅಲ್ಲೂ ಎಲ್ಲ ಇದೆ. ದೊಡ್ಡ ಮನೆಗೆ? ಹಾಂ ಸರ್. ಅದೇ ಇದೆಲ್ಲ ತೋರಿಸ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಸರ್ ಅವ್ರು ಯಾರು ಪೊಲೀಸು? ಅವ್ರು ನಮ್ಮ ದೊಡ್ಡಪ್ಪ KS ಬಾಯರ್ ಅಂತ. ಓಕೆ. SP ಆಗಿ ರಿಟೈರ್ಡ್. ರಥ ಇದು ಭಾರಿ ಹಳೆ ಕಾಲದ, ಯಾವ ಕಾಲದ ಅಂತಲೇ ಗೊತ್ತಿಲ್ಲ. ಇದು ವೀಲ್ ಮಾತ್ರ ಒಂದು 25 ಇಯರ್ಸ್ ಬ್ಯಾಕ್ ಮಾಡಿರೋದು. ಮತ್ತೆಲ್ಲ ರಥ ಎಷ್ಟೋ ವರ್ಷದ ಹಳೆದು, ಎಲ್ಲ ಕೆತ್ತನೆ ಇದೆ ನೋಡಿ. ಇದಕ್ಕೆಲ್ಲ ಹರಳೆಣ್ಣೆ ಹಚ್ತಾರೆ ಪ್ರತಿ ವರ್ಷ. ಹಾಗಾಗಿ ಇದೆಲ್ಲ ಬೋಗಿ ಮರದು ಪೂರ್ತಿ. ಇದ್ರ ಮೇಲೆ ಅಟ್ಲು ಕಟ್ಟಿ ಆ ಮರ ಇದೆಯಲ್ಲ, ಅಶ್ವತ್ಥನ ಮರ, ಅಷ್ಟು ಹೈಟ್ ಆಗುತ್ತೆ. ಇದು ಕಲ್ಲ ಸರ್? ಇದು ಮರ, ಎಲ್ಲ ಮರ. ಚಕ್ರ ಕೂಡ ಮರನೇ? ಮರನೇ. ಇದಕ್ಕೆ 6 ವೀಲ್ಸ್ ಇರುತ್ತೆ, 6 ವೀಲರ್ ಇದು. ಈ ಮಧ್ಯೆ ಇಲ್ಲಿ ಬಂದು ನೋಡಿ, ಇಲ್ಲೂ ವೀಲ್ ಇದೆ. ಓ, ಇಲ್ಲೊಂದು ಇದೇ ಇದೆ, ಕಥೆನೇ ಇದೆ ಇಲ್ಲಿ. ಹೌದು, ಎಲ್ಲದರಲ್ಲೂ ಇದೆ, ಪ್ರತಿಯೊಂದರಲ್ಲೂ ಕಥೆ ಇದೆ. ನೋಡಿ, ಯಾವುದೋ ಯುದ್ಧ, ಬಾಣ ಬಿಡ್ತಾ ಇರೋದು. ಹೌದು, ಇದು ಕೃಷ್ಣ, ನಮ್ಮ ದೇವಸ್ಥಾನ ಕೃಷ್ಣಂದು. ವೇಣುಗೋಪಾಲ ಕೃಷ್ಣ. ಕೃಷ್ಣಂದು ಎಲ್ಲ ಇದು ವಿಷಯಗಳೆಲ್ಲ ಕೆತ್ತನೆಯಲ್ಲಿದೆ. ಇದು ವರ್ಷಕ್ಕೊಂದ್ಸತಿ ಜಾತ್ರೆ ಆಗುತ್ತೆ ಇಲ್ಲಿ. ಈ ಫೆಬ್ರವರಿ ಟೈಮ್, ರಥ ಸಪ್ತಮಿ ಟೈಮಲ್ಲಿ ಆಗುತ್ತೆ ಜಾತ್ರೆ. ಏನು ಡಿಸೈನ್ ಸರ್? 100 ವರ್ಷ ಆಗಿಲ್ಲ ಬರೋದಕ್ಕೆ. ಬನ್ನಿ, ಆ ಟೈಮಲ್ಲಿ ಬನ್ನಿ. ಇಡೀ ಅಲ್ಲಿ ನೀವು ಸರ್ಕಲ್ ಹತ್ರ ಇದ್ರಲ್ಲ, ಇಲ್ಲಿಂದ ಹಿಂಗೆ ಹೋಗಿ ಸರ್ಕಲ್ವರೆಗೆ ಹೋಗಿ ವಾಪಸ್ ಬರಬೇಕು. ಈ ರಥ ಎಲ್ಲ ಮ್ಯಾನ್ಯಲ್ ಡ್ರೈವಿಂಗು. ಒಂದು 700-800 ಜನ ಬೇಕು ಇಳಿಯೋಕ್ಕೆ, ಇಲ್ಲಾಂದ್ರೆ ಆಗಲ್ಲ. ಆಮೇಲೆ ಹಿಂದ್ಗಡೆ ಎಲ್ಲ ತಿರ್ಸೋದು, ಹಿಂಗೆ ಮ್ಯಾನ್ಯಲ್ಲು ಕೊಟ್ಟೆ ತಿರ್ಸೋದು. ಒಂದು 8 ಗಂಟೆಗೆ ಹೊರಟ್ರೆ ಒಂದು 11:30-12 ಗಂಟೆಗೆ ವಾಪಸ್ ಬರೋದು. ಅಷ್ಟೊತ್ತು ಟೈಮ್ ಆಗುತ್ತೆ. ಮನೆಗೆ ಅಡ್ಕೆ ಹೋಗಿ ಇದೆಲ್ಲ ಇದನ್ನು ಅಂದಾಡ್ಸೋಕ್ಕಾಗಲ್ಲ. ಒಂದು 100 ಜನ ಕಮ್ಮಿ ಅಂದಾಡ್ಸೋಕ್ಕೆ ಆಗಲ್ಲ. ಕಟ್ಗೆ ಮಾಡೋದು, ಚಕ್ರ ಕಟ್ಗೆ ಮಾಡೋದು, ಇಡೀ ರಥನೇ ಕಟ್ಗೆ ಮಾಡೋದು. ಸರಿ, ಎದುರುಗಡೆ ಒಂದು ಬಿದ್ದೋಗಿದೆಯಲ್ಲ ಬಿಲ್ಡಿಂಗು, ಅದು ತೋರಿಸ್ತೀನಿ ಅಂತೇಳಿ. ಎದುರುಗಡೆ ಬಿದ್ದೋಗಿದೆಯಲ್ಲ.
ಸರ್ ಇದೆಲ್ಲ ಇದೆಲ್ಲ ಪ್ಲೇಸ್ಗಳು. ಈಗ ಆನೆನ ಹಗ್ಗ ಹಾಕಿ ಎಳಿಯೋದು ಎಲ್ಲ ಇರುತ್ತಲ್ಲ, ಬುಲ್ಡೇಜರ್ನ. ಈ ದೇವಸ್ಥಾನದ ಒಳಗೂ ಮಾಡಿದ್ದಾರೆ, ಬಂದ ಮೇಲೆ ನೋಡಿ. ಹಾಂ, ಕ್ರಿಕೆಟ್ ಆಡ್ತಿರ್ತಾರ. ಹಾಂ, ಈ ಆನೆನ ಎಳಿತಾರಲ್ಲ ಹಗ್ಗ ಕಟ್ಟಿ, ಬುಲ್ಡೇಜರ್ನ ಎಳಿಯೋದು ಅನಂತನಾಗ, ಅದು ಈ ಮನೆಯೂ ಯೂಸ್ ಮಾಡಿದ್ದಾರೆ ಇದು. ಹಾಂ, ಆಮೇಲೆ ಈ ಸುತ್ತಮುತ್ತ ಇದೆಲ್ಲ ಇದೇ ಇಷ್ಟು ಜಾಗದಲ್ಲಿ ತುಂಬ ಎಪಿಸೋಡ್ ಮಾಡಿದ್ದಾರೆ, ಬೇರೆ 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 ಆ್ಯಂಗಲ್ ಇಟ್ಬಿಟ್ಟು. ಇಡೀ ಯೂನಿಟ್ ಉಳಿತಾ ಇದ್ದದ್ದು ಇದೇ ಬಿಲ್ಡಿಂಗಲ್ಲಿ. ಇದರಲ್ಲೇ. ಹಾಂ, ಇದು ಹೋಗಿದೆ, ಚೆನ್ನಾಗಿತ್ತು. ಹಾಂ, ಇದು ಹಳೆ ಕಾಲದ ಛತ್ರ, ಮೈಸೂರು ದಿವಾನರದ್ದು ಛತ್ರ. ಆಗುಂಬೆ ಒಂದು ಮೊದಲು ಸೆಂಟರ್ ಜಂಕ್ಷನ್. ಈ ಸೌತ್ ಕೇಂದ್ರದಿಂದ ಬಾಂಬೆ ಹೋಗೋಕ್ಕೆ ಎಲ್ಲಿಂದಾರೋ ಆಗುಂಬೆ ಬಂದು ಉಳಿದುಬಿಟ್ಟು, ಆಗುಂಬೆ ಸುತ್ತನೂ ಬೈಲಿದೆ, ಅಲ್ಲಿಗೆಲ್ಲ ಈ ಎತ್ತಿನಗಡೆಯಲ್ಲೆಲ್ಲ ಟೆಂಟ್ ಹಾಕಿ ಉಳಿದು ಇಲ್ಲಿ ಬಂದು ಇಲ್ಲಿ ಉಳಿದು ಊಟ ಗೀಟ ರೆಸ್ಟ್ ಮಾಡಿ ಒಂದು ದಿವಸ. ಅವಾಗೆಲ್ಲ ಒಂದೇ ದಿವಸಕ್ಕೆಲ್ಲ ಹೋಗೋಕ್ಕಾಗಲ್ಲ, ಒಂದು ದಿವಸ ಉಳಿದುಬಿಟ್ಟು ಮತ್ತೊಂದು ದಿವಸ ಹಿಂಗೆ ಹೋಗೋಕ್ಕೆ ಮುಂದಿನವರಿಗೆ ಹೋಗೋಕ್ಕೆ. ಹಾಂ, ಇದೆಲ್ಲ ಸ್ವಲ್ಪ ಹಾಳು ಬಿಲ್ಡಿಂಗು. ಇದೆಲ್ಲ ಸುಣ್ಣದ ಗಾರೆ, ಸುಣ್ಣ ಮತ್ತು ಬೆಲ್ಲ ಬಾಳೆಹಣ್ಣೆಲ್ಲ ಹಾಕಿ ಮಾಡ್ತಾರಲ್ಲ ಆ ಗಾರೆ. ಇದೇನು ಸಿಮೆಂಟ್ ಗಾರೆ ಅಲ್ಲ, ಸಿಮೆಂಟ್ ಅಲ್ಲ ಇದು. ಹಾಂ, ಎಷ್ಟು ವರ್ಷ ಆಯ್ತು ಈಗ, ರೂಫ್ ಇಲ್ಲ, ಹಾಳು ಬಿದ್ದಿದೆ, ಆದರೂ ಬಿದ್ದಿಲ್ಲ, ಏನೂ ಆಗಿಲ್ಲ. ಗಚ್ಚು ಗಾರೆ ಅಂತಾರಲ್ಲ. ಹಾಂ, ಅಂದರೆ ಇದು ಮಹಾರಾಜರ ಕಾಲದ. ಇಲ್ಲಿದ್ದೀರಾ ಸರ್? 1906. ಹೌದು, ಅಂದರೆ ಬಾರಿ. ಹಾಂ, 16 ಸರ್, 115 ವರ್ಷದ್ದು. ಹೌದು, ಹತ್ತತ್ರ 115, 116, 120 ವರ್ಷ ಹತ್ತತ್ರ ಆಯಿತು. ಹಾಂ, ಈಗ ರೂಫ್ ಬಿದ್ದೋಗಿ ಒಂದು 20 ವರ್ಷ ಆಗಿರ್ಬೋದು. ಇದು ಅವಾಗೆಲ್ಲ ಆಗುಂಬೆ ಮೈಸೂರು ಸಂಸ್ಥಾನ. ಹೌದು, ಆಗುಂಬೆ ಬಾರ್ಡರ್. ಹಾಂ, ಸೌತ್ ಕೇಂದ್ರ ಮಡ್ರಾಸ್ ಪ್ರೆಸಿಡೆನ್ಸಿ. ಹಾಂ, ಇದು ಮೈಸೂರು ಸ್ಟೇಟ್. ಇದು ಆಗ ಮೈಸೂರು ಸ್ಟೇಟ್ಗೆ ಮೈಸೂರು ಮಹಾರಾಜರು ಸೇರ್ತಿದ್ದ ಜಾಗಗಳು. ಆಗ ಮೈಸೂರು ಮಹಾರಾಜರು ಕಟ್ಟಿದ ಛತ್ರ ಇದು. ಹೌದು, ಈಗ ಹೇಗೆ ಐಬಿಗಳು ಕಟ್ತಾರಲ್ಲ. ಹಾಂ, ದಿವಾನ್ ಪೂರ್ಣಯ್ಯ ಛತ್ರ ಅಂತ ಇದೆ. ಹೆಸರು ದಿವಾನ್ ಪೂರ್ಣಯ್ಯ ಛತ್ರ. ಹೌದು, ಆಗುಂಬೆ ಇರೋದು ದಿವಾನ್ ಪೂರ್ಣಯ್ಯ ಛತ್ರ. ಹಾಂ, ಬನ್ನಿ ಸರ್ ಒಳಗಡೆ. ಹಾಂ, ಸರ್ ಕಾಳಿಂಗ ಸರ್ಪ ಅಲ್ಲ ನೋಡಿದ್ದೀವಿ, ಆದರೆ ಅದೇನು ತೊಂದರೆ ಮಾಡಲ್ಲ, ಯಾರಿಗೆ ಏನು ತೊಂದರೆ ಮಾಡಲ್ಲ. ಈ ವೆನಮ್ ವಿಷ ಇರ್ಬೋದು, ಯಾರಿಗೇನು ಇಷ್ಟವರೆಗೆ ಎಲ್ಲೂ ಕಚ್ಚಿದ್ದ ಉದಾಹರಣೆ ಇಲ್ಲ, ಏನೂ ಇಲ್ಲ, ಅದು ಏನು ತೊಂದರೆ ಇಲ್ಲ. ನಮ್ಮ ಊರಿಗೇನು ಹತ್ತಿರ ಯಾವಾಗಲೂ ಏನು ಬರಲ್ಲ, ಯಾವಾಗಲೂ ಅನ್ಸತಿ. ಹಾಂ, ಡೆನ್ಸಿಟಿ ಜಾಸ್ತಿ ಇದೆ ಅಂತ ಹೇಳ್ತಾರೆ, ಆದರೆ ಇಲ್ಲಿ ಏನು ತೊಂದರೆ ಇಲ್ಲ. ಸೊ ಇದು ಛತ್ರದ ಒಳಗಡೆ. ಹಾಂ, ಅವಾಗ ನೀವು ಇದ್ರ ಮೇಲೆ ರೂಫ್ ಇದ್ದು ನೋಡಿದಿರಾ? ಹಾಂ, ನಾವು ಸಣ್ಣ ವಯಸ್ಸಲ್ಲಿ ಇರ್ತಾ ಇತ್ತು ರೂಫ್. ಅಂದರೆ ಫುಲ್ಲು ಪ್ರಾಪರ್ ಕಂಡೀಷನಲ್ಲಿ ಇರಲಿಲ್ಲ, ಒಂದು ಲೆವೆಲ್ಗಿತ್ತು, ಮಾಡ ಅನ್ನೋದಿತ್ತು. ಎಲ್ಲ ಹೀಗೆ ಎಲ್ಲ ತೆಗೆದು ಎಲ್ಲ ತಗೊಂಡೋದ್ರು ಎಲ್ಲ. ಫಸ್ಟ್ ಅವರು ಶೂಟಿಂಗ್ ಮಾಡ್ತಾ, ಮಾಲ್ಗುಡ್ಡೆ ಶೂಟಿಂಗ್ ಮಾಡ್ತಾ ಫುಲ್ ಇತ್ತು ರೂಫ್. ಇಡೀ ಯೂನಿಟ್ ಉಳಿದಿರೋದು ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಉಳಿದು ಇದು ಮಾಡಿರೋದು. ಓಕೆ, ಅವ್ರ ಅಕಾಮಿಡೇಷನ್. ಹಾಂ, ಅದೇ ಇದನ್ನ ಏನಾರು ಒಂದು ಪ್ರಾಪರ್ ರೀತಿಯಲ್ಲಿ ಉಪಯೋಗಿಸ್ಬೇಕಂತ ನೋಡ್ತಾ ಇದ್ದೀವಿ. ಉಪಯೋಗಿಸ್ಬೇಕು ಅಥವಾ ಇದನ್ನೊಂದು ಮಾನ್ಯುಮೆಂಟ್ ಮಾಡಬೇಕು. ಈಗ ಮಧ್ಯೆ ಏನಾರು ಆ್ಯಂಪಿ ಥಿಯೇಟ್ರ್ ಥರ ಮಾಡಿ, ಯಾವಾಗಲಾರು ಭರತನಾಟ್ಯಂ, ಇನ್ನೊಂದು ನಾಟಕ, ಆ ಥರದ್ದು ಏನಾರು ಮಾಡಿ ಸೈಡಿಗೆಲ್ಲ ಮಾಲ್ಡೇಸು ಮತ್ತು ಲೋಕಲ್ ಆಗುಂಬೆ ಮಲೆನಾಡು ಕಲ್ಚರ್ ಬಗ್ಗೆ, ಹಾಂ, ಆ ಥರದ್ದು ಏನಾರು ಒಂದು ಮಾಡಬೇಕಂತ ಟ್ರೈ ಮಾಡ್ತಾ ಇದ್ದೀವಿ. ಇನ್ನೇನು. ಹಾಂ, ಓಕೆ. ಬಟ್ ಇದು ಬಿಲಾಂಗ್ಸ್ ಟು ಗೌರ್ಮೆಂಟ್. ಹಾಂ, ಬಿಲಾಂಗ್ಸ್ ಟು ಗೌರ್ಮೆಂಟ್. ಎಸ್, ನಮ್ಮ ಮನವಿ ಕೂಡ ಅದನ್ನೇ. ಇದು ಇಡೀ ಮಾಲ್ಗುಡಿ ತಂಡ ಉಳ್ಕೊಂಡಿದ್ದಂಥ ಜಾಗ. ಅವರಿಲ್ಲೇ ಉಳ್ಕೊಂಡು, ಇನ್ಕ್ಲೂಡಿಂಗ್ ಶಂಕರ್ನಾಗರು ಕೂಡ ಉಳ್ಕೊಂಡು ಇಲ್ಲಿ ಅಡುಗೆ ಮಾಡಿ ಊಟ ಮಾಡಿ, ಇದು ಅವ್ರ ಸೆಂಟರ್ ಇದೆ ಆ್ಯಕ್ಚುಲಿ. ಸೊ ಇದೊಂದು ಮಾನ್ಯುಮೆಂಟ್ ಥರ ಆಗಬೇಕು. ಜೊತೆಗೆ ಪೂರ್ಣಯ್ಯನವ್ರು ಕಟ್ಸಿರೋ ಧರ್ಮಛತ್ರ ಇದು ಮಾನ್ಯುಮೆಂಟ್ ಥರ ಆಗಿ. ಇವ್ರು ಹೇಳಿದಾಗೆ ಮಾಲ್ಗುಡಿಗೆ ಸಂಬಂಧಪಟ್ಟಂಥ ಫೋಟೋಗಳು, ಇಲ್ಲಿನ ಆಗುಂಬೆ ಅಂತಂದರೆ ನ್ಯಾಚುರಲಿ ಭಾಳ ರಿಚ್ ಆಗಿರೋಂಥ ಒಂದು ಜಾಗ ಇದು. ಇಲ್ಲಿನ ಸಸ್ಯ ಸಂಪತ್ತು ಪರಿಚಯಿಸುವಂಥದ್ದು, ಪ್ರಾಣಿ ಸಂಪತ್ತು ಪರಿಚಯಿಸುವಂಥದ್ದು, ಜೊತೆಗೆ ಕಿಂಗ್ ಕೋಬ್ರಾ ಬಗ್ಗೆ ಒಂದಷ್ಟು ಮಾಹಿತಿ ಹಾಕುವಂಥದ್ದು, ಜೊತೆಗೆ ಇಲ್ಲಿನ ಕಲ್ಚರ್ ಬೇರೆ ಇದೆ, ಕಲ್ಚರ್ ಜನಪದ ಬೇರೆ ಇದೆ, ಅದ್ರ ಬಗ್ಗೆ ಮಾಹಿತಿ ಹಾಕುವಂಥದ್ದು. ಇದೆಲ್ಲ ಫೋಟೋಸ್ ಥರ ಡಿಸ್ಪ್ಲೇ ಆದರೆ ಈ ಥರ ಒಂದು ಟೂರ್ ಥರ. ಈಗ ಎಂಟ್ರಾದ್ವಿ, ಗೋಡೆಗಳ ಮೇಲೆ ಒಂದು ಟೂರ್ ನೋಡ್ಕೊಂಡು ಬಂದು ಇವರಲ್ಲಿ ಇಲ್ಲೊಂದು ಯಾವುದೋ ನಾಟಕ, ಡ್ಯಾನ್ಸ್ ಶೋ, ಯಾವುದಾದ್ರು ಕಲ್ಚರಲ್ ಚರ್ಚೆಗಳು, ಈ ಥರದ್ದಾದರೆ ಚೆನ್ನಾಗಿರುತ್ತೆ. ಈಗ ಮೊದಲು ರೂಫ್ ಆಗಬೇಕು. ಸಂಬಂಧಪಟ್ಟವ್ರು ಗಮನಿಸ್ಲಿ ನಾನು ಕೇಳ್ಕೊತೀನಿ. ಇದೀಗ ಮುಜರಾಯಿ ಇಲಾಖೆಯಲ್ಲಿದೆ. ಅಂಡರ್ ಮುಜರಾಯಿ. ಹಾಂ, ಜಾಗ ಮಾತ್ರ ಪಂಚಾಯತಿ ಇದೆ. ಇದಕ್ಕೆಲ್ಲ ಡೋರ್ ಇತ್ತಾ ಅಥವಾ ಹಾಗೇನಾ? ಇದಕ್ಕೆಲ್ಲ ಇರಲಿಲ್ಲ ಡೋರ್.
ಇದು ಈ ಕಡೆ ಎಲ್ಲ ಇದೆ ನೋಡಿ, ಇದ್ದಿದ್ದಕ್ಕೆ ಮಾರ್ಕ್ ಇದೆ. ಇದೆಲ್ಲ ನೆಕ್ಸ್ಟ್ ಇಲ್ಲೆಲ್ಲ ಇದೆಲ್ಲ ಲಾಸ್ಟ್ ಅಡುಗೆ ಮಾಡೋ ಜಾಗಗಳು. ಇಲ್ಲಿ ಒಳಗೆ ಹೋದರೆ ನಿಮ್ಮ ಹಿಂದೆ ಇನ್ನೊಂದು ರೂಫ್ ಇತ್ತು. ಆ ರೂಫಲ್ಲೆಲ್ಲ ಅಡುಗೆ ಇದೆಲ್ಲ ಇತ್ತು. ಇಲ್ಲೂ ಈಗ ಒಳಗೆ ಹೋದರೆ ನಿಮಗೆ ಎಲ್ಲ ನಾಶ. ಎಲ್ಲಿ ನೋಡಿ ಅರಿಯುವ ಕಲ್ಲು ಅಂದರೆ ಅವರ ತಂದು ಹಾಕೊಂಡಿದ್ದ ಅಲ್ಲ, ಛತ್ರ ಇತ್ತಲ್ಲ, ಅದೇ ನೋಡಿ ಅರಿಯ ಕಲ್ಲು. ಇಲ್ಲೆಲ್ಲ ಒಲೆ ಎಲ್ಲ ಇತ್ತು, ಎಲ್ಲ ಇದಾಗಿದೆ. ಆ ಕಾಲದ್ದು ನೋಡಿ ಅಡುಗೆ ಮಾಡುವ ವಸ್ತುಗಳು, ಅರಿಯುವ ಕಲ್ಲು, ಒಲೆಯ ಒಂದು ಕಲ್ಲುಗಳೆಲ್ಲ ಬಿದ್ದಿದೆ. ಇದು ಕಿಚನ್. ಓಕೆ. ಆ ಕಡೆ ಎಲ್ಲ ಸುತ್ತ ಕಾಡುತ್ತೆ. ಹಾಂ, ಆಗುಂಬೆ ಸರೌಂಡಿಂಗ್ ಇದೆಯಲ್ಲ, ಆಗುಂಬೆ ಚೂರು ದೂರ ಹೋದರೆ ಎಲ್ಲ ವೈಲ್ಡ್ ಲೈಫೇ ಇಲ್ಲಿ. ಹಾಂ, ರಿಸರ್ವ್ಡ್. ಈ ಸೈಡ್ ಪೂರ್ತಿ ವೈಲ್ಡ್ ಲೈಫ್, ಈ ಸೈಡ್ ಎಲ್ಲ ಸ್ಟೇಟ್ ಫಾರೆಸ್ಟ್ ಬರುತ್ತೆ. ಸ್ಟೇಟ್ ಫಾರೆಸ್ಟ್. ಹಾಂ, ಓಕೆ. 3 ಸೈಡ್ಸ್ ವೈಲ್ಡ್ ಲೈಫ್, ಒಂದು ಸೈಡ್ ಇದು ನಾರ್ಮಲ್ ಫಾರೆಸ್ಟ್. ಇದು ಟೈಗರ್ ರಿಸರ್ವಾ? ಟೈಗರ್ ರಿಸರ್ವ್ ಅಂದರೆ ಟೈಗರ್ ಬಂದು ಹೋಗುತ್ತೆ ಬಿಟ್ಟರೆ ಇಲ್ಲೇ ಇದೆ ಅನ್ನೋ ಗ್ಯಾರಂಟಿ ಇಲ್ಲ. ಈ ಭದ್ರಾ ಟೈಗರ್ ರಿಸರ್ವ್. ಹಾಂ, ಈ ಕಡೆ ಕುದುರೆಮುಖ ವೈಲ್ಡ್ ಲೈಫ್ ಬರುತ್ತೆ, ಈ ಕಡೆ ಈ ಅಮ್ಮಸಭಾ ಇಲ್ಲಿ. ಹಾಂ, ಸೋಮೇಶ್ವರ ವೈಲ್ಡ್ ಲೈಫ್ ಬರುತ್ತೆ. ಇದರಿಂದ ಜನಕ್ಕೇನು ಸಮಸ್ಯೆ ಇಲ್ಲ ಇಲ್ಲಿ ಆಗುಂಬೆ ಲೋಕಲ್ಸ್ಗೆ? ಯಾವುದು ವೈಲ್ಡ್ ಲೈಫಾ? ವೈಲ್ಡ್ ಲೈಫ್ ಇಂದ ಅಥವಾ ಇದು ರಿಸರ್ವ್ ಆಗಿದ್ದರಿಂದ ಸಮಸ್ಯೆ ಸ್ವಲ್ಪ ಆಗಿರ್ಬೋದು. ಅಂದರೆ ಈಗ ಬೆಳೆ ಎಲ್ಲ ನಾಶ ಆಗುತ್ತೆ. ಮೊದಲೆಲ್ಲ ಈ ಕೋವಿ ಇದೆಲ್ಲ ಲೈಸೆನ್ಸ್ ಕೊಡ್ತಾಯಿದ್ರು, ಈಗ ಎಲ್ಲ ಯಾವುದಕ್ಕೂ ಲೈಸೆನ್ಸ್ ಕೊಡೋಲ್ಲ. ಈಗ ಬೆಳೆ ನಾಶ ಆದರೆ ಈಗ ಆನೆ ಬರುತ್ತೆ, ಆನೆಯಿಂದ ಬೆಳೆ ನಾಶ ಆಗಿರುತ್ತೆ. ಅದಕ್ಕಿಂತ ಗೌರ್ಮೆಂಟಿಗೆಲ್ಲ ಎಷ್ಟು ಪರಿಹಾರ ಕೊಡ್ತಾರೆ? ಗೌರ್ಮೆಂಟಿಂದ ಸಣ್ಣ ಪುಟ್ಟ ಅಮೌಂಟ್ ಕೊಡ್ತಾರೆ ಅಷ್ಟೇ. ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅದರಿಂದ. ಆಮೇಲೆ ಸ್ವಲ್ಪ ಇಲ್ಲೆಲ್ಲ ಅಂದರೆ ಮಲೆನಾಡಿಗೆ ಅಡ್ಜಸ್ಟ್ ಆಗಿ ಇದ್ದವರಲ್ಲ, ಸ್ವಲ್ಪ ಕಟ್ಟಿಗೆ ಈ ಚಳಿಗೆ ಬೆಂಕಿ ಹಾಕೋಂಥದ್ದು ಅದೆಲ್ಲ ನಾರ್ಮಲ್ಲಾಗಿ ಮಾಡ್ಕೊಂಬಂದಿದ್ದೆ ಎಷ್ಟೋ ವರ್ಷದಿಂದ. ಅದಕ್ಕೆಲ್ಲ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳಂತ ಏನು ತೊಂದರೆ ಏನಿಲ್ಲ. ಈಗ ಕಾಡು ಜಾಸ್ತಿ ಆಗಿದೆ ಆ್ಯಕ್ಚುಲಿ. ಹೌದಾ? ಹಾಂ, ಈಗ ಒಂದು 20 ಇಯರ್ಸ್ ಮೊದಲಾದರೆ ಆಗುಂಬೆಯಿಂದ ಈಗ ನಾಟ ಕತ್ಕೊಂಡು ಹೋಗೋದು ಅದು ಇದು ಈಗೆಲ್ಲ ನಿಂತೋಗಿದೆ, ಪೂರ್ತಿ ಬಂದಾಗಿದೆ. ಅದರಿಂದ ಒಳ್ಳೆಯದು. ಈ ಯಾವುದು ಕಾಡುಗಳು ಜಾಸ್ತಿ ಆಗಿದೆ, ಪ್ರಾಣಿಗಳು ಜಾಸ್ತಿ ಆಗಿದ್ದಾವೆ. ಬೇರೆ ವೈಲ್ಡ್ ಬೋರು, ಇದು ಕಡವೆ ಅಂತಾರಲ್ಲ, ಹಾಂ, ಜಿಂಕೆಗಳು, ಹಾಂ, ಜಿಂಕೆಗಳೆಲ್ಲ ಜಾಸ್ತಿ ಆಗಿದ್ದಾವೆ. ಓಕೆ. ಮುಂದೆ ಎಲ್ಲ ಸರ್ ಮಾಲ್ಗುಡಿ. ಹೌದು, ಇದು ಈ ಸ್ಕೂಲು. ಹೌದು, ಇದು ಎದುರುಗಡೆ ಎಲ್ಲ ಹೊಸ್ದಾಗಿ ಕಟ್ಟಿದ್ದಾರೆ. ಹಾಂ, ಇದು ಸ್ವಾಮಿ ಸ್ಕೂಲಾ? ಹಾಂ, ಈ ಒಂದು ಸ್ಕೂಲಿಂದ ಬಿಟ್ಬಿಟ್ಟು ಇನ್ನೊಂದು ಸ್ಕೂಲಿಗೆ ಸೇರ್ತಾರಲ್ಲ, ಗೌರ್ಮೆಂಟ್ ಸ್ಕೂಲು. ಹಾಂ, ಆ ಸ್ಕೂಲ್ ಇದು. ಹಾಂ, ಬನ್ನಿ, ಸ್ವಾಮಿ ಸ್ಕೂಲ್ ನಿಮ್ಗೆ ಸ್ವಾಗತ. ಇದು ಇಂಗ್ಲೀಷ್ ಸ್ಕೂಲಾ? ಅಲ್ಲ, ಸ್ಕೂಲ್ಗೆ ಸೇರಿರ್ತಾನಲ್ಲ ಸ್ವಾಮಿ? ಅಲ್ಲ, ಅದಲ್ಲ, ಅದರ ನೆಕ್ಸ್ಟ್ ಇನ್ನೊಂದು ಸ್ಕೂಲಿಗೆ ಸೇರ್ತಾರಲ್ಲ, ಆ ಸ್ಕೂಲ್ ಇದು. ಓ, ಅಲ್ಲಿ ಟೀಚರ್. ಹಾಂ, ಇದೆಲ್ಲ ಹಳೇದು. ಈಗ ಎಲ್ ಶೇಪಲ್ಲಿ ಇದೆಯಲ್ಲ, ಅದೆಲ್ಲ ಹಳೇದು. ಈ ಕಡೆದೆಲ್ಲ ಹೊಸ್ತು. ಈ ಸ್ಕೂಲ್ ಇದ್ದಿದ್ರೆ ಓಪನ್ ಮಾಡಿಸಿ ತೋರಿಸ್ಬೋದಿತ್ತು. ಇವತ್ತು ಹಾಲಿಡೇ. ಹೌದು, ಹೌದು, ಸ್ವಾಮಿ ಸ್ಕೂಲು. ಇದೇ ರೂಮಲ್ಲಿ ಹೆಡ್ ಮಾಸ್ಟರ್ ರೂಮ್ ಅಂತ ತೋರಿಸ್ತಾರಲ್ಲ, ಇದೇ ರೂಮ್ ಹೆಡ್ ಮಾಸ್ಟರ್ ರೂಮ್. ಈ ಸ್ಕೂಲಿಗೆ ರನ್ನಿಂಗ್ ಇದೆಯಾ? ಇಲ್ಲ, ಇದೆ ರನ್ನಿಂಗ್ ಇದೆ. ರನ್ನಿಂಗ್ ಇದೆ. ಈಗ ಹಬ್ಬ ಅಂತ ರಜೆ ಇದೆ. ಹಾಂ, ಆದರೂ ಇದು ಸ್ಟ್ರೆಂತ್ ಎಲ್ಲ ಭಾರಿ ಕಮ್ಮಿ ಇದೆ ಸ್ಟೂಡೆಂಟ್ಸ್. ಇದು ಅಯ್ಯೋ, ಕನ್ನಡ ಶಾಲೆಗಳಿಗೆ ತುಂಬ ಕಮ್ಮಿ. ಏನೋ ಒಂದು 25 ಜನ ಇರ್ಬೋದೇನೋ ಅಷ್ಟೇ. ಸ್ಕೂಲ್ಗಳು 1ನೇ ಕ್ಲಾಸ್ 2ನೇ ಕ್ಲಾಸಿಗೆಲ್ಲ ಅಡ್ಮಿಷನೇ ಇಲ್ಲ. ಸರ್, ಆ ಧ್ವಜದ ಕಂಬದ ಮೇಲೆ ನಿಮ್ಮ ಫ್ಯಾಮಿಲಿ ಹೆಸರಿದೆ? ಹೌದು, ನಮ್ಮ ದೊಡ್ಡಪ್ಪನೇ ಕೊಟ್ಟಿರೋದು. ನೋಡಿದ್ರಾ? ನೋಡಿದೆ, ಬಾಯರಿ ಆ್ಯಂಡ್ ಫ್ಯಾಮಿಲಿ. ಹಾಂ, ವಾವ್.
ಇದೆಲ್ಲ ಪ್ರಯರು ನಿಂತ್ಕೊಂಡಿದ್ದು. ಹೌದು ಹೌದು ಹಾಂ ಸ್ವಾಮಿ ಮತ್ತು ಅವರೆಲ್ಲ ಇಲ್ಲಿ ಓಡಾಡ್ಕೊಂಡು ಬರ್ತಿರ್ತಾರೆ. ಹೌದು. ಇನ್ನೊಂದು ಸ್ಕೂಲು ಇದೆ ಅಲ್ಲಿ ಮೇಲ್ಗಡೆ, ತೋರಿಸ್ತೀನಿ ಅದು. ಈ ಗೌರ್ಮೆಂಟ್ ಶಾಲೆ ಚಂದನೇ ಚಂದ. ಒಂದು ಸಾತ್ವಿಕತೆ ಇರ್ತದೆ. ಅಲ್ಲ, ಸ್ವಲ್ಪ ಇಂಪ್ರೂವ್ ಆದರೆ ಜನ ಬರ್ತಾರೆ. ಒಂದು ಪಾಪ್ಯುಲೇಷನ್ನೇ ಕಮ್ಮಿ ಆಗಿದೆ ನಮ್ಮ ಮಲೆನಾಡು. ಪಾಪ್ಯುಲೇಷನ್ ಅರ್ಧ ಎಲ್ಲ ಸಿಟಿಗೆ ಹೋಗಿ ಸಣ್ಣ ಪುಟ್ಟ ಕೆಲಸನಾರು ಮಾಡ್ತಾರೆ. ಇಲ್ಲ ಹಳ್ಳಿಲಿ ಯಾರು ವ್ಯವಸಾಯ ಯಾರು ಮಾಡೋಕ್ಕೆ ಹೋಗೋದಿಲ್ಲ, ಮಾಡಿರೋ ಮಾರ್ಕೆಟ್ ಇರೋದಿಲ್ಲ, ಎಲ್ಲ ಪ್ರಾಬ್ಲಮ್ ಇದೆ. ಇಲ್ಲಿ ಬೆಳೆ ಇದೆಯಲ್ಲ, ನಿಮಗೆ ಉದ್ಯೋಗ ಅನ್ನೋದು ಭಾರಿ ಕಷ್ಟ. ಈಗ ಮಲೆನಾಡಲ್ಲಿ ಅಡಿಕೆ ಬಿಟ್ಟರೆ ಮತ್ತೆ ಏನಿಲ್ಲ, ಅಡಿಕೆ ಅದು ಜಮೀನಿದ್ದವ್ರಿಗೆ ಮಾತ್ರ. ಅದು ಯಾವಾಗಿಂದ ತೋಟ ಹಾಕಿದರೆ ಒಂದು 8-10 ವರ್ಷಕ್ಕೆ ಬರುತ್ತೆ. ಇಲ್ಲಾಂದರೆ ಇಲ್ಲಿ ಇನ್ಕಮ್, ಈಗ ಆಗುಂಬೆ ಅನ್ನೋದು ಒಂದು ಟೂರಿಸಮ್ ಪ್ಲೇಸ್ ಆಗ್ತಾ ಇದೆ, ಒಂದು ಲೆವೆಲ್ಲಿಗೆ ಇದೆ. ಹಾಗಾಗಿ ಸ್ವಲ್ಪ ಏನೋ ಟೂರಿಸಮಿಂದ ಒಂಚೂರು ಇನ್ಕಮ್ ಬಂದರೆ ಬರಬೇಕಷ್ಟೆ. ಮತ್ತಿಲ್ಲಿ ಯಾವುದು ನೀವು ಬೇರೆ ತರಕಾರಿ ಯಾವುದು ಬೆಳೆದ್ರೆ ಏನು ಬೆಳೆದ್ರೂ ಉಳಿಸ್ಕೊಳಕ್ಕಾಗಲ್ಲ. ಎಲ್ಲ ಮುಳ್ಳಂದಿ ಏನೇನೋ ಕಾಟ ಬೇರೆ ಬೇರೆ, ಹಾಂ, ಎಲ್ಲ ಪ್ರಾಬ್ಲಮೇ ಆಗುತ್ತೆ. ಅಂದರೆ ಬೆಳೆ ಭಾಳ ಕಷ್ಟ ಇಲ್ಲಿ. ಹಾಂ, ಬೆಳೆ ಭಾರಿ ಕಷ್ಟ. ಅಂದರೆ ಮಿಸ್ಟ್ ಇರುತ್ತೆ ಇಲ್ಲಿ ಆಗುಂಬೆ ಸುತ್ತಮುತ್ತ. ನೀವು ಒಂದೇ ಒಂದು ತೆಂಗಿನ ಮರ ನೋಡಿ, ಇಲ್ಲಿಂದ ಇದು ಹೆಂಗಿದೆ ಗೊತ್ತಾ, ಇಲ್ಲಿ ಸಮುದ್ರ ಇದೆ ಅಂದರೆ ಸಮುದ್ರದಿಂದ ಮಿಸ್ಟ್ ಬರುತ್ತಲ್ಲ, ಮೋಡಗಳು ಬರ್ತಾವಲ್ಲ, ಡೈರೆಕ್ಟಾಗಿ ಆಗುಂಬೆಗೆ ಎಂಟ್ರ್ ಆಗುತ್ತೆ. ಆಗುಂಬೆ ಸುತ್ತಮುತ್ತ ಸಣ್ಣ ಸಣ್ಣ ಗುಡ್ಡ ಬೆಟ್ಟ ಎಲ್ಲ ಇದ್ದಾವೆ. ಅದ್ರ ದಾಟಿ ಆ ಕಡೆ ಹೋಗಲ್ಲ. ಈ ಕಡೆ ಒಂದು 5 ಕಿಲೋಮೀಟ್ರ್ ಶೃಂಗೇರಿ ರೋಡಲ್ಲಿ, ಈ ಕಡೆ ತಿತ್ತಳ್ಳಿ ರೋಡಲ್ಲಿ ಒಂದು 5-10 ಕಿಲೋಮೀಟ್ರ್ ಈ ಮಿಸ್ಟ್ ಅನ್ನೋದಿರುತ್ತೆ. ಅದೇ ಹೇಳ್ದಲ್ಲ, ಹಗಲು ಎಷ್ಟೊತ್ತಿಗೆ ಬಂದರೂ ನೀವು ವೆಹಿಕಲ್ ಲೈಟ್ ಹಾಕೊಂಡೇ ಬರಬೇಕು, ಫುಲ್ ಮಂಜಿರುತ್ತೆ. ಆ ಮಂಜಿರಕ್ಕೆ ಹೋಗಿ ನಿಮಗೆ ಈಗ ಸೆಲೆಕ್ಟೆಡ್ ಕಾಡು ಗಿಡಗಳು ಹೆಂಗೆ ನ್ಯಾಚುರಲಾಗಿ ಗ್ರೋ ಆಗ್ತಾವಲ್ಲ, ಅದರಂಗೆ ಬೇರೆದಾಗಲ್ಲ. ಈಗ ಯಾವುದು ತೆಂಗಿನ ಮರ ಆ ಥರ ಮಾವಿನ ಮರನಾರು ಆಗುತ್ತೆ, ಅಂಥ ಗ್ರೋತ್ ಏನಲ್ಲ. ತೆಂಗಿನ ಮರ ಅಂತೂ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಹಾಂ, ಆ ಮಿಸ್ಟ್ ಹೋಗ್ಬಿಟ್ಟು ಆ ಸುಳಿಗೆ ಕೂತ್ಬಿಟ್ರೆ, ಹಾಂ, ಈ ಮಕ್ಕಳಿಗೂ ಎಷ್ಟು ಕಷ್ಟ ಅಂದರೆ ಬೋರ್ಡಲ್ಲಿ ಬರೆದಿದ್ದು ಏನು ಕಾಣಿಸಲ್ಲ. ಹಾಂ, ಅಂದರೆ ಅದು ಫುಲ್ ಥಂಡಿ ಆಗಿರುತ್ತೆ, ತೇವಾಗಿರುತ್ತೆ. ನೀವು ಚಾಕ್ ಪೀಸಲ್ಲಿ ಏನು ಬರೆದ್ರೂ ಕಾಣಿಸಲ್ಲ. ಎಲ್ಲ ಸ್ಕೂಲಲ್ಲಿ ಸತ ಬೆಂಕಿ ಡಬ್ಬ ಇಟ್ಕೊಂತಾರೆ, ಗೋಡೆ ಎಲ್ಲ ಒಣಗಲಿ ಅಂತ. ಅಷ್ಟು ಮಳೆ? ಹಾಂ, ಅಂದರೆ ಚಿರಾಪುಂಜಿ ಆದಮೇಲೆ ಸೆಕೆಂಡ್ ಲಾರ್ಜೆಸ್ಟ್ ಮಳೆ ಬರೋದಿಲ್ಲ ಅಂತಾರಲ್ಲ. ಹೌದು, ಅದೀಗ ಒಂದೊಂದು ವರ್ಷ ಹೆಚ್ಚು ಕಮ್ಮಿ ಆಗ್ಬೋದು ಇಲ್ಲಿದು ಮತ್ತು ಹುಲಿಕಲ್ದು. ಆದರೆ ಈ ಅಟ್ಮಾಸ್ಫಿಯರ್ ಇದೆಯಲ್ಲ, ಇಷ್ಟು ಥಂಡಿ ಇದೆಯಲ್ಲ, ಥಂಡಿ ಮತ್ತು ಗಾಳಿ ಅಲ್ಲಿ ಎಲ್ಲೂ ಇರಲಿಕ್ಕಿಲ್ಲ ಅಷ್ಟು. ಒಂದು 6 ತಿಂಗಳು ಲೈಫ್ ಅದನ್ನೇ ಮಳೆ ನೋಡೋಕ್ಕಂತಲೇ ಬರ್ತಾರೆ ತುಂಬ ಜನ ಬೇರೆ ಬೇರೆ ಕಡೆಯಿಂದ, ಸ್ಟೇಟ್ಸಿಂದ. ಹಾಂ, ಟೂರಿಸಮ್ ಒಂದು ಸ್ವಲ್ಪ ಇಂಪ್ರೂವ್ ಆಗಬೇಕು ಅವಾಗ ಏನು. ಹಾಂ, ಹೌದು. ಅಂದರೆ ಕೃಷಿ ನಮ್ಮದು ಭಾಳ ಕಷ್ಟ ಇದೆ ಈ ಭಾಗದ ಜನಕ್ಕೆ. ಹೌದು, ಅಡಿಕೆ ತೋಟ ಇದ್ದು ಅದು ಸ್ವಲ್ಪ ಚೆನ್ನಾಗಿ. ಅಡಿಕೆ ತೋಟ ಅದೇ ಇಲ್ಲಿ ನಾವು ಆಗುಂಬೆ ಸರೌಂಡಿಂಗಲ್ಲಿ ಏನು ಬೆಳಿತೀವಿ, ತೀರ್ಥಹಳ್ಳಿಲಿ ಏನು ಬೆಳೀತಾರೆ ತುಂಬ ವ್ಯತ್ಯಾಸ ಇದೆ ಅಡಿಕೆಲೆ. ಅಲ್ಲಿ 14 ಕ್ವಿಂಟಲ್ ಬೆಳೆದ್ರೆ ಇಲ್ಲಿ ಒಂದು 6 ಕ್ವಿಂಟಲ್ ಬೆಳಿಬೋದು, ಹಾಗೆ 6-7 ಕ್ವಿಂಟಲ್ ಬೆಳಿಬೋದು. ಅರ್ಧಕ್ಕಿಂತ ಕಮ್ಮಿ. ಹಾಂ, ಅರ್ಧಕ್ಕಿಂತ ಒಂಚೂರು ಜಾಸ್ತಿ ಇರ್ಬೋದು ಅಷ್ಟೇ. ಯಾಕಂದರೆ ಸಮುದ್ರ ದಾಟಿದ ತಕ್ಷಣ ಹೌದು ಮೋಡಗಳು ಬಂದರೆ ಮೊದಲು ಸಿಗೋದೇ ಈ ಇದಿಷ್ಟು ಒಂದು ಸಾಲುಗಳು. ಇದ್ರ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಬೆಟ್ಟ ಇದೆ, ಅದಕ್ಕೆ ನೆಕ್ಸ್ಟ್ ಹೋಗೋದಿಲ್ಲ ಈ ಮಿಸ್ಟೆಲ್ಲ. ಬಯಲುಸೀಮೆ ಶುರು ಆಗ್ಬಿಡುತ್ತೆ ಹಂಗೆ. ಹಾಂ, ಬಯಲುಸೀಮೆ ಅಲ್ಲ, ಮಲೆನಾಡೆ, ಆದರೆ ಇಷ್ಟು ಎಫೆಕ್ಟ್ ಇರಲ್ಲ. ತೀರ್ಥಹಳ್ಳಿ, ಹಾಂ, ಮುಂದೆ ಹಾಂ, ಅಲ್ಲೆಲ್ಲ ಹೋದಂಗೆ ಬೆಟರ್ ಆಗ್ತಾ ಬರುತ್ತೆ. ಹಾಗಾದ್ರೆ ನಿಮಗೆ ಈ ಮಳೆ ಪ್ರಕೃತಿ ಇಂಬ್ಳ ಅಂತೂ ನಾನೀಗ ಸ್ವಲ್ಪ ಟೈಮಿಂದ ಕೃಷಿ ಇದರಲ್ಲೆಲ್ಲ ಮಾಡ್ತಾ ಇದ್ದೀನಲ್ಲ, ಇಂಬ್ಳ ದಿವಸ ಒಂದೊಂದು ಎಷ್ಟು ಕಚ್ಕೊಂತವ ಗೊತ್ತಿಲ್ಲ, 40-50 ಕಚ್ಚಿ ಹೋಗ್ತಾ ಇರ್ಬೋದು. ರಕ್ತ ಇರುತ್ತೆ ಅದು. ಆಮೇಲೆ ತುರ್ಕೆ ಇರುತ್ತೆ ನಿಮಗೆ, ಒಂದು 3-4 ದಿವಸ, ಒಂದು ವಾರದವರೆಗೆ ತುರ್ಕೆ ಇರುತ್ತೆ. ಅದು ನಂಜು ಅಂತಾರೆ. ಕೆಮಿಕಲ್ ರಿಲೀಸ್ ಮಾಡುತ್ತಲ್ಲ. ಹಾಂ, ಈ ವಿಚಾರದಲ್ಲಿ ದೊಡ್ಡವ್ರನ್ನ ಮದಿಗೆ ತರಕ್ ಹೋಗ್ಲೇಬಾರ್ದು. ಸ್ಕೂಲ್ ವಿಷಯ ಸ್ಕೂಲಲ್ಲಿದ್ರೆ ಚೆನ್ನಾಗಿರುತ್ತೆ. ಇದು ಜಾನುವಾರು ಆಸ್ಪತ್ರೆ ಅದು. ಹಾಂ, ಮಿಥಿಲಾ ನೇಚರ್ ಸ್ಟೇ. ಇದು ಈಗ ನಾವು ಅದೇ ಈಗ ಎಲ್ಲ ಬೆಳಗ್ಗೆ ಫ್ರೆಶ್ ಅಪ್ ಆಗ್ತಿದ್ದು. ಈಗ ಶಂಕರನಗರ ಅಲ್ಲೆಲ್ಲ ಬೇರೆ
IB ಅಥವಾ ಇನ್ನೊಂದಲ್ಲಿ ಡಾಕ್ಟರ್ ಕ್ವಾರ್ಟರ್ಸ್ ಇತ್ತು, ಅಲ್ಲೆಲ್ಲ ಉಳಿತಿದ್ರಂತೆ. ಒಟ್ಟು ಯೂನಿಟ್ ಅಂತೂ ಇಲ್ಲಿ ಸ್ನಾನಕ್ಕಂತೂ ಅದೇ ಮಾಸ್ಟರ್ ಮಂಜರು ಹೇಳ್ತಿರ್ತಾರಲ್ಲ, ಇಲ್ಲೇ ಸ್ನಾನ ಮಾಡಿದ್ದು, ಇಲ್ಲೇ ಎಷ್ಟೋ ಎಪಿಸೋಡ್ ಇಲ್ಲೇ ಇದೇ ಮೆಟ್ಲ ಮೇಲೆ ತೆಗ್ದಿದ್ದಾರೆ ಅವರು. ಓಡೋಗೋದು, ಅಲ್ಲೇ ಅಜ್ಜಿ ಹತ್ರ ಮಾತಾಡೋದು ಅವ್ರದ್ದು ಪೂರ್ತಿ. ಮಾಡ್ತಿರ್ತಾರೆ ಒಳೆ ಸಾಲಲ್ಲಿ. ಇದು ಹೆಂಗೆ ಗೊತ್ತಾ, ಈಗ ಆಗುಂಬೆಯಲ್ಲಿ ಹುಟ್ಟಿರೋ ನೀರು ಬಿದ್ದಿರುತ್ತಲ್ಲ, ಅರ್ಧ ಕೆಳಗೆ ಹೋಗುತ್ತೆ ಸೌತ್ ಕೇಂದ್ರಕ್ಕೆ, ಇನ್ನು ಅರ್ಧ ಇದು ಈಗ ಮಲಪಾರಿ ನದಿ ಅಂತ ಇಲ್ಲೇ ಒಂಚೂರು ಒಂದು 4 ಕಿಲೋಮೀಟರ್ ಮುಂದೆ ಹುಟ್ಟುತ್ತೆ. ಪ್ಯೂರ್ ಇದು ಕಾಡು, ಮತ್ತೆ ಯಾರು ಟಚ್ ಮಾಡಲ್ಲ. ಇಲ್ಲಿ ಕಾಡಿಂದನೇ ಬರೋದು ಪ್ಯೂರ್ ವಾಟರ್. ಹಾಂ. ಆಮೇಲೆ ನೆಕ್ಸ್ಟ್ ಇದು ಹೋಗಿ ಮಾಲತಿ ಅಂತ ನದಿಗೆ ಸೇರುತ್ತೆ, ಮಾಲತಿ ಹೋಗಿ ತುಂಗಾಕ್ಕೆ ಸೇರುತ್ತೆ, ತುಂಗಾ ಭದ್ರಕ್ಕೆ ಸೇರುತ್ತೆ. ಇಲ್ಲಿ ಹುಟ್ಟಿರೋ ನೀರು ಸೇರೋದು ಬಂಗಾಲ ಕೊಲ್ಲಿಗೆ, ವಿಶಾಖಪಟ್ಟಣಂ. ಕೃಷ್ಣಕ್ಕೆ ಸೇರಿ ಆಗುಂಬೆ ಘಾಟಲ್ಲಿ ಬಿದ್ದ ಒಂದು ಹನಿ ನೀರು ಹೌದು ಅಲ್ಲಿವರೆಗೂ ಹೋಗುತ್ತೆ. ಹೌದು ಮಂತ್ರಾಲಯ ಅಲ್ಲಿ ಮುಂದೆ ಹೋಗಿ ಮಾಧವರ ಮಂತ್ರಾಲಯ. ಏನು ತಂಪಿದೆ ಇಲ್ಲಿ? ಎಲ್ಲ ತಂಪೇ ಇರುತ್ತೆ ಇಲ್ಲಿ. ಈಗ ಒಂದು ಸ್ವಲ್ಪ ಟೈಮ್ ಬಿಸಿಲು ಬಿಟ್ಟರೆ ನಮಗೀಗ ಮಧ್ಯಾಹ್ನ ಮೇಲೆ ಮಳೆ ಬಂದರೂ ಬಂತು, ಈಗೇನೋ ಒಂದು 2 ದಿವಸದಿಂದ ಬರ್ತಾ ಇಲ್ಲ ಅಷ್ಟೇ. ಮರ ಎಲ್ಲ ತೇಲಿ ಬಂದಿದೆ ನೋಡಿ, ಇಲ್ಲ ಮಳೆಯಲ್ಲಿ ಅಲ್ಲಿವರೆಗೆ ನೀರು ಬರುತ್ತೇನೆ. ಬಟ್ ಈಗ ಮಳೆಗಾಲನೇ ಅಲ್ವಾ? ನೀವು ಮುಟ್ಟಿ ನೋಡಿ ಒಂದ್ಸತಿ, ಅಂದರೆ ಇನ್ನು ಮಳೆಗಾಲ ಸ್ವಲ್ಪ ಹೋದಂಗೆ, ಈಗ ಅಕ್ಟೋಬರ್ ಅಂತಂದ್ರೆ ನೀರು ಎಷ್ಟು ಕೋಲ್ಡ್ ಇರುತ್ತೆ ನೋಡಿ. ಕಾಡಿಂದ ಬಂದಿರೋ ಫ್ರೆಶ್ ನಿಮ್ಗೆ ಬಿಸ್ಲರಿಗಿಂತ. ಆಮೇಲೆ ಇನ್ನೊಂದು ಅಂದರೆ ಇಲ್ಲಿ ನೀರು ಟೇಸ್ಟೇ ಬೇರೆ. ಯಾಕೆ? ಅದೇನೋ ಸ್ವೀಟ್ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಮನೆದು ನೀರು ಅಲ್ಲಿ ಬಾವಿದೆಲ್ಲ ನೀರು ನೋಡಿ, ನೀರಿನ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಓಕೆ. ಬಹುಶಃ ಇದು ಕಾಡಿಂದ ಬರುತ್ತಲ್ಲ, ಮರಗಳ ಮೇಲೆ ಬಿದ್ದು ಎಲೆಗಳ ಮೇಲೆ ಬಿದ್ದು ಗಿಡಮೂಲಿಕೆ ಥರ ಆಗಿ ಅದೇ ಸ್ವಾದ ಹೌದು ಸೇರಿರ್ಬೋದು. ನೀರು ಟೇಸ್ಟ್ ಅಷ್ಟು ನಿಮ್ಗೆ ಇಲ್ಲೇ ಒಂದು ಆ ಕಡೆ ಒಂದು 20-30 ಕಿಲೋಮೀಟ್ರ್ ಹೋದ್ರೆ ಸಿಗಲ್ಲ. ಓಕೆ. ಇದು ತುಂಗಭದ್ರಾಗೆ ಹೋಗೋ ಒಂದು ಹಳ್ಳ ಇದು. ನದಿನೇ ಮಲಪಾರಿ ನದಿ ಅಂತ. ಮಲಪಾರಿ ನದಿ. ಉಪನದಿ ಅಷ್ಟೇ. ಬೆಟ್ಟದ ಮೇಲೆ ಬೀಳ್ತಾರೋ ನೀರು. ಬೆಟ್ಟದಿಂದ ಹರ್ಕೊಂಬಂದಿರೋದು. ಇಲ್ಲೇ ಮುಂದೆ ಹೋದ್ರೆ ಜೋಗಿಗುಂಡಿ ಅಂತೆಲ್ಲ ವಾಟರ್ ಫಾಲ್ಸ್ ಬರುತ್ತೆ. ಇನ್ನೊಂದು ಕರೆಕ್ಟಾಗಿ ಟೈಮ್ ಮಾಡ್ಕೊಂಬಂದ್ರೆ ಎಲ್ಲ ತೋರಿಸ್ಬೋದು. ಸುಮಾರು ಪ್ಲೇಸಸ್ ಇದೆ ನೋಡೋವಂಥದ್ದು. ಇಲ್ಲಿ ಶೂಟಿಂಗ್ ನಡೆದಿದೆ. ಇದೇ ಕಲ್ ಮೇಲೆಲ್ಲ ನಡೆದಿದೆ, ಈಗೆಲ್ಲ ಮುಚ್ಚೋಗಿದ್ದಾವೆ. ಈ ಸ್ವಾಮಿ ಅಜ್ಜಿ ಬಟ್ಟೆ ಒಗಿತಾ ಇರೋದು, ಸ್ವಾಮಿ ಕಳ್ಳನ್ ಹಿಡಿದ ಕತೆ ಅದೆಲ್ಲ ಇಲ್ಲ. ಮೋಸದ ಕೆಲ್ಸಕ್ಕೆ ಮಾತ್ರ ಸೇರ್ಕೊಳಕ್ ಹೋಗ್ಬೇಡ, ಚೆನ್ನಾಗಿ ಓದಿ ಬರೆದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊ. ಇದ್ರ ಮೇಲೆ ಹೋಗೋದು ಬರೋದೆಲ್ಲ ತುಂಬಾ ಸೀನ್ಗಳು ಮಾಡಿದ್ದಾರೆ. ಒಂದು ರಾತ್ರಿ ಶೂಟಿಂಗ್ ಆಗುತ್ತಲ್ಲ, ಇಲ್ಲಿ ಕುತ್ಕೊಂಡಿರ್ತಾರಲ್ಲ ಒಬ್ರು ಸೆಕ್ಯೂರಿಟಿ, ಅದು ಬೇರೆ ಕಡೆ. ಅದೆಲ್ಲ ದೇವಸ್ಥಾನ ತರ ಇರುತ್ತೆ, ಬೇರೆ ಕಡೆ. ಅದು ಕಾರ್ನಾಡ್ರು ಮಾಡಿರೋದು ಅದು. ಜೋಗಿಗುಂಡಿ ಅಂತ ಇದೆ, ಬರ್ಕಣ ಅಂತ ಇದೆ, ಆಮೇಲೆ ನಿಶಾನೆ ಗುಡ್ಡ, ಆಮೇಲೆ ದೊಡ್ಡ ಗುಡ್ಡ ಅಂತಿದೆ. ಎಲ್ಲ ನೋಡೋಂಥ ಪ್ಲೇಸ್ಗಳೇ. ಅಂದರೆ ಇನ್ನೂ ಹೊರಗಿನ ಜಗತ್ತಿಗೆ ಅಷ್ಟೊಂದು ಎಕ್ಸ್ಪ್ಲೋರ್ ಆಗಿಲ್ಲ. ಫೇಮಸ್ಸೇ, ಆದರೆ ಗೊತ್ತಿದ್ದವ್ರಿಗೆ ಮಾತ್ರ ಗೊತ್ತಿದೆ ಅಷ್ಟೇ. ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗ್ಬೇಕು. ನಿಮ್ಮಲ್ಲಿ ಮಲೆನಾಡು ಗಿಡ್ಡಗಳು, ಹಸುಗಳು. ಹೌದು. ಹಾಂ, ಈ ಕಟ್ಟೆ ತುಂಬ ಫೇಮಸ್ ಮಾರ್ಗಲ್ ಡೇಸಲ್ಲಿ. ಹೌದು. ಏನು ಹೆಚ್ಚೇನು ಚೇಂಜ್ ಆಗಿಲ್ಲ, ಅವರು ಇದ್ದಾಗೆ ಎಲ್ಲ ಕಡೆ ಚೇಂಜ್ ಆಗ್ತದೆ. ಅದೇ ಇಲ್ಲಿ ಇನ್ಕಮ್ ಜನ್ರೇಟ್ ಆಗಲ್ಲ ಅಷ್ಟೇ. ಹಾಗಾಗಿ ಅಲ್ಲ, ಒಂದು ಲೆಕ್ಕಕ್ಕೆ ಒಳ್ಳೆ ಹಳೆ ಓಲ್ಡ್ ಇದ್ರ ಥರನೇ ಇದೆ, ಆದರೆ ಇನ್ಕಮ್ ಬೇಕಷ್ಟೇ ಜನರಿಗೆ. ಒಂದ್ಸಲ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆದ್ರೆ ಬದಲಾಗ್ಬಿಡುತ್ತೆ. ಹೌದು. ನಿಮ್ಮ ತಂದೆ ನಿಮ್ಮ ವಯಸ್ಸಿರ್ತಾರೆ ಮಾಲ್ಗುಡಿ ನಡ್ತಾಗ, ಅಥವಾ ಇನ್ನೂ ಚಿಕ್ಕವರು? ಈಗ ಅವ್ರಿಗೆ 74. ಹಾಂ, ಗೊತ್ತಾಗಲ್ಲ ಅವ್ರು ಅಷ್ಟು. ಆದರೆ ಈ ಹವೆ ಮನುಷ್ಯನ ಆರೋಗ್ಯವಾಗಿರುತ್ತೆ. ಹೌದು ಅಲ್ವಾ ಸರ್? ಹಾಂ, ಇಲ್ಲೇ ಟೆಂಪಲಿಗೆ ಹೋಗಿ. ಇಲ್ಲಿ ಏನು ಶೂಟ್ ಆಗಿದೆ ಗೊತ್ತಾ ಸರ್ ನಿಮಗೆ? ಈ ಮನೆ ಅದೇ ಬುಲ್ಡೋಜರ್ ಬೀಳುತ್ತಲ್ಲ, ಅದು ಇಲ್ಲೇ ಶೂಟ್ ಆಗಿರೋದು. ಇಲ್ಲೇ ಎಲ್ಲ ಇಲ್ಲಿ ಹುಷಾರ ಕಡೆಯ ಗೋಡೆ ಗೋಡೆದೆಲ್ಲ ಬಿಟ್ಟು. ಅವಾಗ ಟಾರ್ ಇಲ್ಲ ಸರ್? ಅವಾಗ ಟಾರ್ ಇಲ್ಲ ಅವಾಗ? ಇಲ್ಲ, ಮಣ್ಣಿನ ರಸ್ತೆ ಅದು. ಇದು ಹಳೆ ದೇವಸ್ಥಾನ. ಹೌದು, ಇದು ಹೊಯ್ಸಳರ ಕಾಲದ್ದು, ಭಾರಿ ಹಳೆ ದೇವಸ್ಥಾನ. ಹೊಯ್ಸಳರು ಅಂದರೆ ಬೇಲೂರು ಚೆನ್ನಕೇಶವ. ಹಾಂ, ಹೊಯ್ಸಳರ ಸ್ಟೈಲ್ ಇದೆ ಅಂತ ಹೇಳ್ತಾರೆ. ಒಂದು 800 ವರ್ಷ ಇತಿಹಾಸ ಇದೆ.
ಇದೆಲ್ಲ ಸ್ವಲ್ಪ ರಿನೋವೇಷನ್ ಮಾಡಿದ್ದು ಒಂದು 4-5 ವರ್ಷ ಹಿಂದೆ. ಮತ್ತೆಲ್ಲ ಹಳೆ ನಮ್ಮ ವೈದಿಕ ಇದು ಅಂತಾರಲ್ಲ ಆ ಸ್ಟೈಲಲ್ಲೇ ಇರೋದು. ನೋಡಿ ಇಲ್ಲಿ ತುಳಸಿ ಕಟ್ಟೆ ಸರ್ ಇದು ಅಲ್ಲ, ಅದು ದೇವಸ್ಥಾನ ಎದುರುಗಡೆ ಇರುತ್ತೆ ಒಂದು ಬೃಂದಾವನ, ಅದು ವಾಲ್ ಮಂಟಪ ಅಂತೇಳಿ. ಈಗ ನಮ್ಮದು ರಥೋತ್ಸವ ಇದಕ್ಕೆ ಎಲ್ಲ ಅಲ್ಲಿ ಕೂರಿಸ್ಬಿಟ್ಟು ಅಷ್ಟಾವಧಾನ ಸೇವೆ ಎಲ್ಲ ಮಾಡಿ ಆಮೇಲೆ ಸುತ್ತು ಪ್ರತಿ ದಿವಸ ಪಲ್ಲಕ್ಕಿ, ಆಮೇಲೆ ಸಣ್ಣ ರಥ ಇದೆ ಈ ಕಡೆ, ಅದನ್ನು ಎಳಿತೀವಿ. ಆಮೇಲೆ ರಥೋತ್ಸವ ದಿವಸ ದೊಡ್ಡ ಬ್ರಹ್ಮರಥ ಎಳಿತೀವಿ. ಈಗ ನಾಡ್ದಿಂದ ದೀಪೋತ್ಸವ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಎಲ್ಲ ದೀಪ ಎಲ್ಲ ದೀಪೋತ್ಸವಕ್ಕೆಲ್ಲ ರೆಡಿ ಮಾಡ್ತಾಯಿದ್ವಿ. ಒಂದೂವರೆ ತಿಂಗಳು ಇರುತ್ತೆ ಸರ್. ನೆಲದ ಮೇಲೆ ಶಿಲಾಬಾಲಿಕೆ ಚಿತ್ರ ಅಲ್ಲ ಭಕ್ತರು. ಅದು ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ, ಕರೆಕ್ಟಾಗಿ ಯಾರು ರೀಡ್ ಮಾಡೋರು ಇದ್ದರೆ. ಇಲ್ಲಿ ಬರೆದಿದೆ ನೋಡಿ, ಇಲ್ಲೆಲ್ಲ ಹಳೆ ಕನ್ನಡ ಲಿಪಿಲಿ ಬರೆದಿದೆ. ಶಾಸನ ಇದೆ ಇಲ್ಲಿ. ಶಾಸನ ಇದೆ. ಇದನ್ನ ಯಾರು ಡಿಕೋಡ್ ಮಾಡಿಲ್ವಾ? ಅಂದರೆ ಹೇಳ್ತಾರೆ, ಈಗ ಅವರೇ ದೇವಸ್ಥಾನ ಕಟ್ಟಿದವರು, ಅವ್ರನ್ನ ತುಳಿದು ಅವರು ಜೀವನ ಪಾವನ ಆಗಲಿ ಆ ಥರ ಎಲ್ಲ ಹೇಳ್ತಾರೆ. ಅದು ಕರೆಕ್ಟಾಗಿ ಏನಂತ ಇನ್ನೂ ಗೊತ್ತಿಲ್ಲ. ಇದು ವೇಣುಗೋಪಾಲ ಕೃಷ್ಣ. ಹೌದು, ಬನ್ನಿ ಇಲ್ಲಿ ನೋಡ್ಬೋದು ನೀವು. ಇದೆಲ್ಲ ಭಾರಿ ಹಳೇದು. ಈಗ ಏನು ಪೇಂಟ್ ಹೊಡೆದು ಸ್ವಲ್ಪ ಇದು ಪ್ಯೂರ್ ಈ ಕೆತ್ತನೆ, ಕಲ್ಲಿನ ಕೆತ್ತನೆ ಇದು. ಇದೆಲ್ಲ ನ್ಯಾಚುರಲ್ ಆಗಿ ಇದು ಪೇಂಟೆಲ್ಲ ತೆಗೆದ್ರೆ ಭಾರಿ ಚೆನ್ನಾಗಿ ಕಾಣ್ತದೆ. ಇದರಲ್ಲಿ ಕಾಣ್ತದೆ ನೋಡಿ, ದೇವ್ರು ಕಾಣ್ತದೆ ಇಲ್ಲಿ. ಅದು ಸಾಲಿಗ್ರಾಮ ಶಿಲೆಯಲ್ಲಿರೋಂಥ ಏಕಶಿಲೆದು ವೇಣುಗೋಪಾಲ ಕೃಷ್ಣ. ಓಕೆ. ಎಷ್ಟು ನಾವು ಹೆಚ್ಚು ಕಮ್ಮಿ ಒಂದು 8-9 ಅಡಿ ಇದೆ. ತುಂಬ ಚೆನ್ನಾಗಿದೆ. ವಾವ್. ಫುಲ್ ನಿಂತಿರೋ ವೇಣುಗೋಪಾಲ ಕೃಷ್ಣ ಸಾಲಿಗ್ರಾಮ ಶಿಲೆ. ಇದು ಸಾಲಿಗ್ರಾಮ ಶಿಲೆ ಅಂದರೆ ಸರ್? ಸಾಲಿಗ್ರಾಮ ಶಿಲೆ ಅಂದರೆ ಆ ಗಂಟಕಿ ನದಿ ಹತ್ರ ಎಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಈಗ ನಮ್ಮ ಮನೆಯಲ್ಲೆಲ್ಲ ಕೆಲವರು ಈಗ ತೀರಾ ಪುರೋಹಿತೆ ಎಲ್ಲ ಮಾಡ್ತಾರಲ್ಲ, ಅವ್ರ ಮನೇಲಿ ಆ ಸಾಲಿಗ್ರಾಮ ಶಿಲೆ ಇಟ್ಟು ಡೈಲಿ ಪೂಜೆ ಮಾಡ್ತಾರೆ. ಕಂಪಲ್ಸರಿ ಪೂಜೆ ಮಾಡಲೇಬೇಕು ಅಂತೇಳಿ. ಆ ಶಿಲೆಗೆ ಭಾರಿ ಅಂದರೆ ಅಷ್ಟು ಪವಿತ್ರತೆ ಎಲ್ಲ ಕಾಪಾಡಬೇಕಂತ. ಆ ಶಿಲೆ ಮನೇಲಿದೆ ಅಂದರೆ ಡೈಲಿ ಪೂಜೆ ಮಾಡಲೇಬೇಕು. ಆಮೇಲೆ ಅದಕ್ಕೆ ನೀರು ಹಾಕಿ ತೊಳೆದೋಗಿ ಎಲ್ಲ ಇದು ಮಾಡಲೇಬೇಕು ಅಂತ. ಇದೆಲ್ಲ ಬಲಿಕಲ್ಲು ಅಂತಾರಲ್ಲ. ಈ ನಿಮ್ಮ ಇದೆಲ್ಲ ಹೆಚ್ಚು ಕಮ್ಮಿ ನಮ್ಮ ಸೌತ್ ಕೇಂದ್ರದಲ್ಲಿ ಇದೆಯಲ್ಲ ದೇವಸ್ಥಾನ, ಅದೇ ಸ್ಟೈಲಲ್ಲಿ ಇರೋದು ಎಲ್ಲದು. ಇದಕ್ಕೆ ದೇವ್ರ ಸುತ್ತು ಬಂದು ಇದು ಅಕ್ಕಿ ಮತ್ತು ಇದು ಲಕ್ಕಿ ಎಲೆ ಅದನ್ನೆಲ್ಲ ಹಾಕ್ತಾ ಅದಕ್ಕೆ ಇಂತಿಷ್ಟು ರೌಂಡು, ಪೂಜೆ ಆದಮೇಲೆ ಪ್ರದಕ್ಷಿಣೆ, ಹೊರಗಡೆ ಸುತ್ತಲೂ ಇಂತಿಷ್ಟು ಪ್ರದಕ್ಷಿಣೆ, ಪ್ರತಿಯೊಂದು. ಮೊದಲೆಲ್ಲ ಡೈಲಿ ಬಲಿ ಸೇವೆ ಅನ್ನೋದಿತ್ತು. ಈಗೆಲ್ಲ ಜನ ಈಗ ಗೌರ್ಮೆಂಟಿಂದ ಕೊಡೋ ಇನ್ಕಮಲ್ಲಿ ಮುಜರಾಯಿ ದೇವಸ್ಥಾನದಲ್ಲೆಲ್ಲ ಕಷ್ಟ ಎಲ್ಲ ಮೇಂಟೈನ್ ಮಾಡೋಕ್ಕೆ. ಇದು ಮುಜರಾಯಿ. ತುಳಸಿ ಕಟ್ಟೆ ನೋಡಿ ಸರ್, ಆ ಕಾಲದ್ದು ಎಷ್ಟು ಚೆನ್ನಾಗಿದೆ. 5 ಅಡಿ ಇದೆ. 4 ಅಡಿ ಅಂತೂ ಆರಾಮಿದೆ. ಇದೆಲ್ಲದು ಹಳೆ ಕಲ್ಲೇ ಇದು. ಹೌದು, ಪೇಂಟ್ ಮಾಡಿ ಅದನ್ನು ಪೇಂಟನ್ನು ತೆಗೆಸಿದ್ರೆ ಹಳೆ ರೂಪ ಸಿಗುತ್ತೆ ಅದಕ್ಕೆ. ಆ ಕಲೆಗೆ ನಿಜವಾದ ಆರ್ಟ್ ಮಾಡಿಸ್ತಾರೆ. ಹಾಗೆ ಬಿಟ್ಟರೆ ಏನು ಸಮಸ್ಯೆ? ಅದು ಸ್ವಲ್ಪ ಟೈಮ್ ಮೊದಲಿಂದ ಮಾಡ್ತಾಯಿದ್ದಾರೆ, ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಮಾಡಿಸ್ತಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತದೆ ಅದು. ಅದನ್ನೊಂದು ಸತಿ ರಿಮೂವ್ ಮಾಡಿಸಿ. ಇದು ಅಷ್ಟೇ ಭಾರಿ ಹಳೆಯದು, ಅದಕ್ಕಿಂತ ಹಳೆ ದೇವಸ್ಥಾನ ಅಂತಾರೆ. ಈ ದೇವಸ್ಥಾನ ಕಟ್ಟಿಲ್ಲ, ಈ ಶಾಸನಗಳಿಲ್ಲ. ಶಾಸನ ಒಂದು ಹಳೆ ಹೊರಗೆ ಇದೆ ಒಂದು ಶಾಸನ, ಅದನ್ನು ಯಾರು ಡಿಕೋಡ್ ಮಾಡಿದವರು ಇಲ್ಲ, ಸಂಶೋಧಕರು ಬಂದು ನೋಡಿಲ್ಲ. ಇಲ್ಲ. ಈಗ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಇದಿಷ್ಟು ಗುಡಿ ಇದೆಯಲ್ಲ, ಇದು ಭಾರಿ ಹಳೆ ಕಾಲದ್ದು. ಅದಕ್ಕಿಂತ ಮೊದಲು ಈಶ್ವರ ದೇವಸ್ಥಾನ, ಈ ಕಡೆ ಗಣಪತಿ, ಆ ಕಡೆ ಅಮ್ಮನವರು. ಇದು ಕ್ಷೇತ್ರಪಾಲ ಅಂತ. ಕ್ಷೇತ್ರಪಾಲ ಅಂದರೆ ಅದೇ ಈಗ ದೇವರಿಗೆ ಈಗ ಒಂದು ದೇವಸ್ಥಾನ ಅಂತಿದ್ರೆ ಅದಕ್ಕೆ ಕ್ಷೇತ್ರಪಾಲ, ಆಮೇಲೆ ಒಂದು ಭೂತರಾಯ, ಅಲ್ಲೇ ಬೇರೆ ಕಡೆ ಇನ್ನೊಂದು ಕಡೆ ಭೂತರಾಯನ ಗುಡಿ ಇದೆ. ಹಾಗೆ ಎಲ್ಲ ಚೌಡಿ ಅದೆಲ್ಲ ಇದ್ದೇ ಇರುತ್ತೆ. ಈಗ ರಾಜರಿಗೆ ಅಂಗಸಂಸ್ಥೆ ಇದ್ದಂಗೆ ಈ ದೇವರಿಗೂ ಎಲ್ಲ ಬೇರೆ 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 ಕಾಪಾಡೋರು ಬೇರೆ, ಆ ಕಡೆನ ಕಾಪಾಡೋರು ಬೇರೆ, ಹಾಗೆ ಬೇರೆ 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 ಥರ ಡಿಪಾರ್ಟ್ಮೆಂಟ್. ಓಕೆ.
ನೋಡಿ ಒಂದು ಶಾಸನ ಇದೆ ನೀವು ಹೇಳಿದ್ರಲ್ಲ ಇದೆ. ಹಾಂ ಅಲ್ಲಿದೆ, ಅದಕ್ಕೂ ಪೇಂಟ್ ಹೊಡೆದಿದ್ದಾರೆ. ಅದು ಕರೆಕ್ಟಾಗಿ ಏನಂತ ಗೊತ್ತಾಗೋದಿಲ್ಲ. ಇದರಲ್ಲೆಲ್ಲ ಲಿಪಿಗಳು ಬರೆದಿದ್ದಿತ್ತು, ಎಲ್ಲ ಸುಣ್ಣ ಹೊಡೆದು ಹೋಗಿದೆ. ಇದ್ರ ಮೇಲೂ ಅಷ್ಟೇ, ಇದೆಲ್ಲ ಆನೆನ ಏನೋ ಚಿತ್ರ ನೋಡಿ, ಏನೋ ಸಿಂಬಲ್ ಅದು. ಇಲ್ಲಿ ಫುಲ್ಲು ಬರೆದಿದ್ದಿತ್ತು ಕೆಳಗವರೆಗೆ. ದಾನ ಶಾಸನಗಳು, ಹಾಂ, ದೇವಸ್ಥಾನ ದಾನ ಶಾಸನಗಳು. ಮುಂದೆ ಸರ್ ಹೀಗೆ ಈ ಶಂಕರ್ನಾಗ್ ಅವರು ಮಾಡಿದ್ದು ಒಂದು ಕಾರಂಜಿ ತೋರಿಸ್ತೀನಿ. ಹಾಂ ಸರ್, ಒಬ್ಬ ಇಂಗ್ಲೀಷ್ ಮ್ಯಾನ್ ಒಂದು ಸ್ಟ್ಯಾಚು ನಿಲ್ಸಿದ್ರಲ್ಲ, ಹಾಂ, ಅದು ಟೆಂಪ್ರವರಿ ಮಾಡಿರೋದು, ಅದು ಹೋಯ್ತು. ಅದು ಅಲ್ಲ, ಅದು ನಿಲ್ಸಿದ ಜಾಗ ಅದು, ಅದು ಸರ್ಕಲ್, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅವರು ಯಾವುದು ಹಂದಲ್ಸ್ ಅಂತಿದೆ 7 ಕಿಲೋಮೀಟ್ರ್ ಆಚೆ. ಟೈಮ್ ಇದ್ದರೆ ಅಲ್ಲಿಗೆ ಬೇಕಾದ್ರೆ ಹೋಗೋಣ. ಸ್ವಾಮಿ ಎಪಿಸೋಡ್ ಮೋಸ್ಟ್ ಆಫ್ ದ ಎಪಿಸೋಡ್ ಅಲ್ಲೇ ಶೂಟ್ ಆಗಿರೋದು. ಓಕೆ ಓಕೆ. ಅದು ತುಂಬ ಒಂಥರ ಇಂಟೀರಿಯರಲ್ಲಿದೆ, ಚೆನ್ನಾಗಿದೆ ಅದು. ನಿಮ್ಗೆ ದೀಪಾವಳಿ ಜೋರ? ಹಾಂ, ಜೋರಂದರೆ ಸೆಲೆಬ್ರೇಟ್ ಮಾಡ್ತೀವಿ. 1.5 ತಿಂಗಳು ಇರುತ್ತೆ ದೀಪೋತ್ಸವ ಇಲ್ಲಿ ದೇವಸ್ಥಾನದಲ್ಲಿ. ಓ, ದಿವಸ ಬೇರೆ ಇರ್ತದೆ ಹಿಂಗೆ ಸೇವೆ. ಶಂಕರ್ನಾಗ್ ಅವ್ರು ಉಳ್ಕೋತಾ ಇದ್ದ ಮನೆ ಅದು. ಅಲ್ಲಿ ಐ ಬಿ ಒಂದು, ಆಮೇಲೆ ಇನ್ನೊಂದು ಅಲ್ಲಿ ಡಾಕ್ಟರ್ ಕ್ವಾರ್ಟರ್ಸ್ ಒಂದಿದೆ, ಅಲ್ಲೆಲ್ಲ ಉಳ್ಕೊತಾ ಇದ್ರಂತ. ಇದಲ್ಲ ಈ ಛತ್ರ ಅಲ್ಲ? ಹಾಂ, ಅಂದರೆ ಏನು ಮಲಗಕ್ಕೆ ಹೋಗ್ತಿದ್ರೆ ಅಷ್ಟೇನೇನು. ಮತ್ತು ಡೇ ಆ್ಯಂಡ್ ನೈಟ್ ಇಲ್ಲೇ ಶೂಟಿಂಗ್ ಅಲ್ಲ. ಹಾಂ, ನೀವು ಹೇಳಿದಾಗ ಇವ್ರು ತುಂಬ ಡೆವಲಪ್ ಆಗಿಲ್ಲ, ಹಾಗೆ ಇದೆ. ಇದು 1959 ಆಗುಂಬೆ ಒಂದು ಮಾದಗರ ಗ್ರಾಮ ಅಂತೆ. ಅವಾಗ ಹೆಂಗಿತ್ತು ಆಲ್ಮೋಸ್ಟ್ ಹಂಗೆ ಇದೆ ಈಗಲೂ ಹಂಗೆ ಇದೆ. ಹಾಂ, ಒಂದು 3 ಹೋಟು, ಒಂದು 4-5 ಹೋಟ್ಲ್ ಆಗಿರ್ಬೋದು ಬಿಟ್ರೆ ಹೆಚ್ಚು ಅಂದರೆ ಡೆವಲಪ್ಮೆಂಟ್ ಅಷ್ಟೇ. ಹಾಂ, ಅದು ಏನು ಟೂರಿಸ್ಟ್ ಬರ್ತಾರೆ ಅಂತ ಅಷ್ಟೇ. ಹಾಂ, ಊರಿನವ್ರಂತೂ ಹೋಗಲ್ಲ ಬಹುಶಃ. ಹಾಂ, ಇಲ್ಲೆಲ್ಲ ಈ ರೋಡೆಲ್ಲ ಕಂಪ್ಲೀಟ್ ಯೂಸ್ ಮಾಡಿದ್ದಾರೆ. ಈ ವ್ಯೂ ಅಲ್ಲಿ ನಿಮ್ಗೆ ಬೇಕಾದ್ರೆ ಅದ್ರ ಸ್ಕ್ರೀನ್ಶಾಟ್ ಕಳಿಸ್ತೀನಿ ನಾನು. ಅಲ್ಲಿ ಕಾರಂಜಿ ಕಾಣ್ತದೆ ನೋಡಿ, ಕಪ್ ಕಲರ್ ಹಳೇದಾಗಿದೆ. ಹಾಂ, ಅದೇ ಶಂಕರ್ನಾಗ್ ಅವರು ಶೂಟಿಂಗ್ಗೋಸ್ಕರ ಸೆಟ್ ಅಂದರೆ ಪರ್ಮನೆಂಟಾಗೇ ಮಾಡಿದ್ದಾರೆ. ಅದೇನು ಯೂಸ್ ಆಗ್ತಿಲ್ಲ ಈಗ ಅಷ್ಟೇ. ಇಲ್ಲೇ ಆ ನಾಗ ಎಪಿಸೋಡೆಲ್ಲ ಇಲ್ಲೇ ಮಾಡಿದ್ದು, ದೇವಸ್ಥಾನ ಎದುರುಗಡೆ ಇಲ್ಲೇ. ಇಬ್ಬರು ಒಳ್ಳೆ ಸ್ನೇಹಿತರಾಗ್ಬಿಟ್ಟಿದೀವಿ. ಇವನು ನಮಗೆ ಅನ್ನದಾತ. ಈ ಅನ್ನದಾತನ ಮೇಲೆ ತಮ್ಗೆಲ್ರಿಗೂ ದಯ ಇರಲಿ. ಹೌದು, ಆ ಹಾವು ಆಡ್ಸೋ ಸೀನ್ ಎಲ್ಲ ಇದೆಯಲ್ಲ, ಭಾರಿ ಹಾಳಾಗಿದೆ ಬಿಡಿ. ಇದೇ ಕಾರಂಜಿ. ಇದು ಶಂಕರ್ನಾಗ್ ಅವ್ರು ಮಾಡಿಸಿದ್ದ? ಹೌದು, ಶೂಟಿಂಗ್ ಅಂತಲೇ ಮಾಡಿಸಿದ್ದು? ಹೌದು, ಶೂಟಿಂಗ್ ಅಂತಲೇ ಮಾಡಿಸಿದ್ದು. ಬಟ್ ಇಲ್ಲಿ ಮಾಡಿಸ್ಬೇಕು ಅಂದ್ರೆ ಇದಕ್ಕೊಂದು ಮನೆ ಬ್ಯಾಕ್ ಡ್ರಾಪ್ ಏನಾದ್ರು ಇರಬೇಕಲ್ಲ, ಏನಾದ್ರು ಇತ್ತಾ ಅಥವಾ? ಇಲ್ಲ, ಆವಾಗ ನಾಗದ್ದು ಶೂಟಿಂಗ್ ಆಗ್ತಾ ಅವಾಗಲೇ ಮಾಡಿಸಿರೋದು. ಅವರು ಊರಿಗೂ ಎಂಥಾರು ಒಂದು ಲುಕ್ ಇರುತ್ತಂತ ಮಾಡಿಸಿದ್ರು ಏನೋ ಗೊತ್ತಿಲ್ಲ. ಆಮೇಲಿಂದ ಅದನ್ನು ಯೂಸ್ ಆಗ್ತಿಲ್ಲ ಈಗ. ಪರ್ಮನೆಂಟೇ ಆಗಿ ಪೈಪಲ್ಲಿ ಹಾಕಿದ್ರೆ ಅಂದರೆ ಕಾರಂಜಿ ಬಂದಿದೆ. ಹೌದು, ಅಲ್ಲಿ ಮೇಲ್ಗಡೆ ಹಾರೋದು ಆ ಶೂಟಿಂಗಲ್ಲಿ ಇದೆಯಾ ಅಂತ ಇದು ಹಾರೋದು. ಹಾಂ. Grandfather naturally preferred the central because it was within walking distance. ಇದು ಸ್ಕೂಲ್. ಈಗ ಎಂತ ಇಲ್ಲ, ಇದು ಕೈಮಗ್ಗ ತರಬೇತಿ ಇದಾಗ್ತಿತ್ತು ಸ್ವಲ್ಪ ಟೈಮ್, ಅದು ಮುಚ್ಚೋಯ್ತು. ಆಗುಂಬೆಗೂ ರಾಜ್ಕುಮಾರ್ ಅವರಿಗೆ ಹತ್ರ ಸಂಬಂಧ ಇದೆ. ಆಗುಂಬೆ ಪ್ರೇಮ ಸಾಂಗ್ ಇದೆಯಲ್ಲ, ಅದಾಗಿರೋದು ಪರ್ಕಣದಲ್ಲಿ. ಈ ಶಂಕರ್ನಾಗ್ ಅವರು ಇದ್ದಿದ್ದು ಇದೇ ಕ್ವಾರ್ಟರ್ಸ್. ಇದು ರಿನೋವೇಟ್ ಮಾಡಿದಾರೆ ಮಾತ್ರ. ಬ್ರಿಟಿಷ್ ಟೈಮಲ್ಲೇ ಅಲ್ಲಿ ಮ್ಯಾಂಗ್ನೀಸ್ ಬಿಟ್ಟಿದ್ದಾರೆ, ಇನ್ನು ಗ್ರೋತ್ ಆಗಿಲ್ಲ ಅಂತೇಳಿ. ಹಾಗೂ ಹೀಗೆ ಇತ್ತು, ಕೂಲಾಗಿ ಚೆನ್ನಾಗೇ ಇತ್ತು. ಸ್ಕೂಲ್ಗೆ ಹೇಗೆ ಹೋಗ್ತೀರಿ? ಮಳೆ ಜೋರಿದ್ರೆ? ಹಾಂ, ಅಪ್ ಟು 10th ನಾ ಇಲ್ಲಿ ಓದಿದ್ದು. ಆಮೇಲೆ ಡಿಗ್ರಿವರೆಗೆ ಮತ್ತೆ ಬೇರೆ ಕಡೆ ಹೋದೆ. ಮತ್ತೆಲ್ಲ ಜಾಬ್ ಬೆಂಗಳೂರು, ಹೈದ್ರಾಬಾದ್ ಅಂಥೇಳಿ. ಈಗ 3 years ಲಾಕ್ಡೌನ್ ಆಗಿದ್ದೆ, ಫುಲ್ ಎಲ್ಲ ಚೇಂಜ್ ಆಗ್ಬಿಡ್ತು ಲೈಫಲ್ಲಿ. ವಾಪಸ್ ಹಳ್ಳಿಗೆ ಬಂದ್ರಿ ನೀವು? ಹಾಂ ಸರ್, ಇಲ್ಲೇನಿದೆ? ಯಾವುದು? ಇದು ನಮ್ಮ ಹರಿಜನ ಕಾಲೇಜ್ ಇಲ್ಲಿ. ಮಂಜುನಾಥ ಶೆಣಾಯ್, ತುಂಬ ಹಳೇದು. ಪ್ರೊಪ್ರೈಟರ್. ನಿಮಗೆ ಹಳೆ ಹಾಸ್ಪಿಟ್ಲ್ ಇದೆ. ಆಮೇಲೆ ಸರ್ಕಲ್ ಇದೆಯಲ್ಲ, ಸರ್ಕಲಲ್ಲಿ ಮೋಸ್ಟ್ ಆಫ್ ದ ಎಪಿಸೋಡ್ಸ್ ಆಗಿದೆ. ಹಾಂ, ಅದೇ ನೀವು ಹೇಳಿದ್ರಲ್ಲ, ಆ ಬ್ರಿಟಿಷ್ ಇವ್ರನ್ನ ನಿಲ್ಲಿಸಿರೋದು ಅಂತೆಲ್ಲ ಸ್ಟ್ಯಾಚ್ಯೂನ. ಹೌದು, ಆ ಜಾಗ ತೋರಿಸ್ತೀನಿ ಅಲ್ಲಿ. ಸರ್ ಫೆಡ್ರಿಕ್ ಲಾಲಿ, ನಿಮಗೆ ಗೊತ್ತಾ ಇವ್ನು ನಮ್ಮ ದೇಶದಲ್ಲಿ ಎಂತೆಂಥ ಅನಾಚಾರ ಅತ್ಯಾಚಾರ ಮಾಡಿದ್ದಾನೆ ಅಂತ? ನಿಮ್ಮಲ್ಲಿ ಪ್ರೈವೇಟ್ ಬಸ್ ಸಿಕ್ಕಾಪಟ್ಟೆ ಫಾಸ್ಟ್ ಯಾಕೆ ಇರೋದೇ? ಪ್ರೈವೇಟ್ ಬಸ್ಸಸ್ ಅವ್ರಿಗೆ ಟೈಮಿಂಗ್ಸ್
ಅವರಿಗೆ 2 ನಿಮಿಷ ಲೇಟ್ ಆದರೆ ಅವರಿಗೆ ಬಸ್ ಇದು ಸಿಗಲ್ಲ, ಬಸ್ ಸ್ಟ್ಯಾಂಡ್ ಸಿಗಲ್ಲ. ಅಲ್ಲಿ ಪ್ಯಾಸೆಂಜರ್ ಇದ್ದವ್ರನ್ನ ಪಿಕಪ್ ಮಾಡೋಕ್ಕಾಗಲ್ಲ. ಈ ಗೌರ್ಮೆಂಟ್ ಅವ್ರು ಬಿಟ್ಟಿದ್ದಾರೆ ಒಂದು ಸ್ವಲ್ಪ ಬಸ್ಸು, ಏನೋ ಒಂದು ಬೆಳವಣಿಗೆ ಅಷ್ಟು, ಒಂದು 5-6 ಬಸ್ ಬಿಟ್ಟಿರ್ಬೋದು ಅಷ್ಟೇ. ಬಟ್ ಪ್ರೈವೇಟ್ ಅವ್ರದ್ದು ಜಾಸ್ತಿ ಡಾಮಿನೇಷನ್ ಅವ್ರದ್ದು. ಇದೆ ಹಳೆ ಹಾಸ್ಪಿಟಲ್ ಇದು. ಇದೀಗ ಹೊಸದಾಗಿಂದೇ ಮಾಡಿದ್ದಾರೆ. ಈಗ ಹೊಸ ಹಾಸ್ಪಿಟಲ್, ಇದು ಹಳೆ ಹಾಸ್ಪಿಟಲ್. ಇದು ಬ್ರಿಟಿಷ್ ಕಾಲದ್ದು. ಅದೀಗ ಸ್ಟಾಫ್ ಎಲ್ಲ ಇದ್ದಾರೆ ಇಲ್ಲಿ. 1923 ನೋಡಿ, ಕರೆಕ್ಟಾಗಿ 100 ವರ್ಷದ ಹಿಂದೆ. ಈಗ 2000 ನಾಡ್ದು ಜನವರಿ ಬಂದರೆ 100 ವರ್ಷ. 100 ವರ್ಷದ ಬಿಲ್ಡಿಂಗ್ ಇದು. ಓಕೆ. ಅದು ಯಾರು? ಶೋಕಾರ್ಸ್ ವಾಸುದೇವಯ್ಯ ವೆಂಕಟರಾಮಯ್ಯ ಆಗುಂಬೆ. ಅವರು ಸಾವುಕಾರ ವಾಸುದೇವಯ್ಯ ದೊಡ್ಡ ಮನೆ ನೋಡಿದ್ರಲ್ಲ, ಅವರೇ ಸಾವುಕಾರ ಫ್ಯಾಮಿಲಿ. ಬೈ AR ಬ್ಯಾನರ್ಜಿ, ದಿವಾನ್ ಆಫ್ ಮೈಸೂರು. ಓ ಬ್ಯಾನರ್ಜಿ, AR ಬ್ಯಾನರ್ಜಿ, ದಿವಾನ್ ಆಫ್ ಮೈಸೂರು. ಅವ್ರು ಬಂದು ಇನಾಗ್ರೇಷನ್ ಮಾಡೋದು. ಅದೇ ಹೇಳಿದ್ನಲ್ಲ, ಆಗಿನ ಕಾಲದಲ್ಲೇ ಎಲ್ಲ ಇತ್ತು ಇಲ್ಲಿ. ಆಮೇಲಿಂದ ನೆಕ್ಸ್ಟ್ ಇಂಪ್ರೂವ್ಮೆಂಟ್ಸ್ ಆಗಿಲ್ಲ. ಈ ಕ್ವಾರ್ಟರ್ಸಲ್ಲೇ ಯಾರು ಕ್ವಾರ್ಟರ್ಸ್ ಇದು? ಈ ಶಂಕರ್ನಾಗ್ ಅವ್ರು ಇದ್ದಿದ್ದು ಇದೇ ಕ್ವಾರ್ಟರ್ಸ್ ಅಂತಾರೆ. ಹಾಂ, ಈಗ ಕಾಂಪೌಂಡ್ರು ಇದರ ನೋಡೋಣ. ಇಲ್ಲ, ಬೀಗ ಹಾಕಿದ್ದಾರೆ. ಇದೇ ಕ್ವಾರ್ಟರ್ಸ್. ಇದು ರಿನೋವೇಟ್ ಮಾಡಿದ್ದಾರೆ ಮಾತ್ರ, ಆದರೂ ಹಳೇದೇ ಇದು. ಎಲ್ಲ ಹಂಚೆಲ್ಲ ಬೀಳೋಕ್ಕಾಗಿದೆ. ಇದು ಆಸ್ಪತ್ರೆ ಡಾಕ್ಟರ್ ಕ್ವಾರ್ಟರ್ಸ್. ಹೌದು, ಗೌರ್ಮೆಂಟ್ ಡಾಕ್ಟ್ರು. ಹಾಂ, ಇಲ್ಲಿ ಶಂಕರ್ನಾಗ್ ಸರ್ ಇರ್ತಾಯಿದ್ರು. ಹಾಂ, ಅಲ್ಲ IB ಇದೆಯಲ್ಲ ಮೇಲ್ಗಡೆ, ನೋಡಿದ್ದೀರಾ? ಇಲ್ಲ, ನೋಡಿಲ್ಲ ಸರ್. ಹಾಂ, ಅಲ್ಲಿ ವೆಹಿಕಲ್ ಬೇಕಾಗತ್ತೆ, ವೆಹಿಕಲಲ್ಲಿ ಹೋಗೋಣ. ಹಳೇದು, ಅದು ಬ್ರಿಟಿಷ್ ಕಾಲದ್ದು. ಎಷ್ಟು ಸರ್ ಪಾಪ್ಯುಲೇಷನ್ ಆಗುಂಬೆಗೆ? ಒಂದು ಆಗುಂಬೆ ಗ್ರಾಮ ಪಂಚಾಯತಿ ಸೇರಿಸಿದ್ರೆ ಒಂದು 700 ಮನೆ, ಒಂದು 3000 ಪಾಪ್ಯುಲೇಷನ್ ಇರ್ಬೋದು. ಈ ಬರೇ ಆಗುಂಬೆ ಊರೊಳಗೆ ಅಂತ ಹೇಳಿದರೆ ಎಷ್ಟೊಂದು 200 ಮನೆ ಇರ್ಬೋದು ಅಷ್ಟೇ. ಒಂದು 500 ಇರ್ಬೋವರೆಗೆ ಪಾಪ್ಯುಲೇಷನ್ ಅಷ್ಟೇ. ಇದು ಏನು ಹೋಬಳಿನ ಅಥವಾ ಇಂತ? ಹಾಂ, ಆಗುಂಬೆ ಹೋಬಳಿ ಅಂತ. ಆದರೆ ಹೋಬಳಿ ಹೆಡ್ ಕ್ವಾರ್ಟರ್ಸ್ ಎಲ್ಲ ಬೇರೆ, ಮೇಗರಹಳ್ಳಿ ಅಂತಿದೆ ಇಲ್ಲಿ ಮುಂದೆ. ಆಗುಂಬೆ ಗ್ರಾಮ ಪಂಚಾಯತ್ ಇದೆ, ಮತ್ತು ಆಗುಂಬೆ ಹೋಬಳಿ ಅಂತಾನೆ. ಈಗ ಹೋಬಳಿಗೆ ಹೆಸರು ಆಗುಂಬೆ ಹೋಬಳಿ. ಮತ್ತೇನು ಗೊತ್ತಾ ಸರ್, ಇಲ್ಲಿ ಬರ್ತಾರಲ್ಲ ಟೂರಿಸ್ಟು, ಎಲ್ಲರೂ ಪ್ಲಾಸ್ಟಿಕ್ ಬಿಸಾಡಿ ನಾವು ಇಲ್ಲಿ ಒಂದು NGO ಥರ ಮಾಡ್ಕೊಂಬಿಟ್ಟು ಆಗುಂಬೆ ವಿಕಾಸ್ ಮಂಚ ಅಂತೇಳಿ ಯಾವಾಗಲೂ ಕಸ ಎರಗ್ತೀವಿ. ಕಸ ಎರಕದಷ್ಟು ಮತ್ತು ಅದೇ ಥರ ಹಾಕ್ತಾರೆ. ಜನರಿಗೆ ಅವೇರ್ನೆಸ್ ಬರೋ ತನಕ ಈ ಪ್ಲಾಸ್ಟಿಕ್ ಎಲ್ಲ ಹೋಗ್ಬಿಟ್ಟು ಕಾಡು ಒಳಗೆ ಹೋದರೆ ಎಷ್ಟು ವರ್ಷ ಆದರೂ ಅದೇನು ಕರಗೋಗಲ್ಲ, ಅಲ್ಲೇ ಬಿದ್ದಿರ್ತವೆ. ಹೌದು, ದಾರಿ ಉದ್ದಕ್ಕೂ ಇದೆ. ನಮ್ಮ ಬಸ್ ಸ್ಟ್ಯಾಂಡ್ ಅಂತೂ ಆಗುಂಬೆ ಬಸ್ ಸ್ಟ್ಯಾಂಡ್ ಎದುರಿಗಂತೂ ಕ್ಲೀನ್ ಮಾಡಿ ಆಗೋದೇ ಇಲ್ಲ, ಅಷ್ಟು ಗಲೀಜಿರ್ತದೆ. ದೊಡ್ಡ ಪೆನಾಲ್ಟಿಗಳು ಹಾಕ್ದವ್ರಿಗೆ ಬಿಸಾಕ್ ಹೋಗ್ಬಿಡ್ತಾರೆ ವೆಹಿಕಲ್ ಪಾಸ್ ಆಗ್ತಾ. ಹಾಂ, ಫಸ್ಟ್ ಇಲ್ಲೇ ಹೋಗ್ಬಿಡ ಬನ್ನಿ, ಇಲ್ಲಿ. ಹಾಂ, ಇದು ಆ ಸ್ಕೂಲ್ ನೋಡಿ, ಸೇಮ್ ಇದೇ ಕಂಪೌಂಡ್. ಮಾಸ್ಟ್ರು ಮಂಜು ಇಣಕಿ ನೋಡಿಬಿಟ್ಟು ವಾಪಸ್ ಹಾರಿ ಎಲ್ಲ ಹೋಗ್ತಾರಲ್ಲ, ಇದೇ ಕಂಪೌಂಡ್. तुम्हें बादाम वाली मिठाई चाहिए? उसके लिए मेरा एक काम करना होगा. ಸ್ವತಂತ್ರ ಹೋರಾಟದ ಎಪಿಸೋಡ್ ತೆಗೆದಿರೋದು. ಹೌದು, ಈ ಆ ಸ್ಕೂಲ್ ಒಳಗೆ ಪೂರ್ತಿ ಆ ಸ್ಕೂಲ್ ಫಸ್ಟ್ ಸ್ಕೂಲ್ ಇದೆಯಲ್ಲ, ಆ ಸ್ಕೂಲ್ದು ಪೂರ್ತಿ ಶೂಟ್ ಆಗಿದ್ದಿಲ್ಲ. ಸ್ವಾಮಿ ಓದ್ತಾರ ಇಂಗ್ಲೀಷ್ ಸ್ಕೂಲ್ ಇರುತ್ತಲ್ಲ. ಹೌದು, ಹೌದು, ಅದೇ ಇದು ಎಲ್ಲ ಬಿದ್ದೋಗಿದೆ. ಇದು ಮಣಿಪಾಲ್ ಅಕಾಡೆಮಿ ಅವ್ರದ್ದು, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಇದೆಯಲ್ಲ ಅವ್ರದ್ದು. ಇದು ಹೆಡ್ ಮಾಸ್ಟರ್ ರೂಮ್ ಎಲ್ಲ ಬರುತ್ತಲ್ಲ, ಲೆಟ್ರ್ ಸ್ವಾಮಿ ಲೆಟ್ರ್ ತಗೊಂಡು ಹೋಗೋದು ಅದೆಲ್ಲ ಇಲ್ಲಾಗಿರೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬಾ, ಒಳಗೆ ಬಾ. ಅಪ್ಪಾಜಿ ನಿಮ್ಗೆ ಚೀಟಿ ಕೊಟ್ಟು ಕಳಿಸಿದ್ದಾರೆ. ಇದು ಅದೇ ಪ್ರೇಯರ್ ಹಾಲ್ ನಿಂತ್ಕೋತಾರಲ್ಲ ಇಲ್ಲಿ. ಹಾಂ, ಇದು ಎದುರುಗಡೆ ಪ್ರೇಯರ್ ಹಾಲ್. ಇದು ಆ ಸ್ಕೂಲು. ಈಗೆಲ್ಲ ಸ್ವಲ್ಪ ಚೇಂಜಸ್ ಆಗಿದೆ. ಓವರ್ ಆಲ್ ಲುಕ್ ಹಾಗೆ ಇದೆ. ಇದಲ್ಲ, ಇದು ಹೊಸದಾಗಿರೋದು. ಈ ಬ್ಲಾಕ್ ಮಾತ್ರ. ಈ ಬ್ಲಾಕು ಆ ಬ್ಲಾಕು. ಹಾಂ, ಆ ಬ್ಲಾಕು ಅಂದರೆ ರಿನೋವೇಟ್ ಮಾಡಿದ್ದಾರೆ. ಶೇಪ್ ಎಲ್ಲ ಹಾಗೆ ಇದೆ ಹೆಚ್ಚು ಕಮ್ಮಿ. ಹಾಂ, ಸಿಗದಿದ್ದಾರೆ. ಒಳಗೆಲ್ಲ ಚೇಂಜಸ್ ಮಾಡಿದ್ದಾರೆ.
ಸರ್ TMA ಪೈ ಅವರು ಓಪನ್ ಮಾಡೋದು 1967, 60 ವರ್ಷದ ಸ್ಕೂಲು. ನಾನು ಇದೇ ಸ್ಕೂಲ್ ಆ ಕಡೆ ಇದೇ ಸ್ಕೂಲಲ್ಲೇ ಓದಿದ್ದು. ಸ್ವಾಮಿ ಓದಿರೋ ಸ್ಕೂಲಲ್ಲಿ ನೀವು ಓದಿರೋದು? ಮಾಲ್ಗಡೆ ಸ್ವಾಮಿ ಓದಿರೋದ್ರೆ ನಮ್ಮ ಸರ್ ಓದಿರೋದು. ಎಂಥ ಕ್ಲಾಸಿಕಲ್ ಸರ್ ಮಾಲ್ಗುಡಿ ಸರ್. ಹೌದು, ನೋಡ್ರೆ ಮನ್ಸಿಗೆ ಖುಷಿ ಆಗುತ್ತದೆ. ಹೌದು, ಯಾವಾಗ ನೋಡಿರೋ ಯಾವಾಗಲೂ ಇನ್ನದು ಯಾವಾಗ ನೋಡಿರೋ ಬೇಜಾರಾಗಲ್ಲ. ಮತ್ತು ಅದರಲ್ಲಿ ಒಂದು ಎಕ್ಸಾಜುರೇಷನ್ ಇಲ್ಲ. ಹೌದು, ಏನೋ ಆಗಿನ ಟೈಮಲ್ಲಿ ಆ ಕ್ವಾಲಿಟಿ ತೆಗೆದಿದ್ದಾರಲ್ಲ, ಆ ಕ್ವಾಲಿಟಿ ಈಗಲೂ ತೆಗೆದ್ರು ಆ ಮ್ಯಾಚ್ ಮಾಡೋಕ್ಕೆ ಕಷ್ಟ ಉಂಟು. ಅಷ್ಟು ಕ್ವಾಲಿಟಿ ಇದೆ ಇದು. ಆಮೇಲೆ ಸಣ್ಣ ಸಣ್ಣ ಮೈನ್ಯೂಟ್ ಲೆವೆಲ್ಲಿಗೆ ಅವರೆಲ್ಲ ಡೀಟೇಲಿಂಗ್ ಕೊಟ್ಟಿದ್ದಾರಲ್ಲ. ಈಗ ಸಣ್ಣದ ಒಂದು ಇದು ಕಾಣಿಸೋದು, ಯಾವುದು ನೆರಳು ಬೆಳಕು ಕಾಣಿಸೋದು, ಆ ದೋಣಿ ನೀರಲ್ಲಿ ಪೇಪರ್ ಬೋಟ್ ಬಿಡೋದು, ಸಣ್ಣ ಸಣ್ಣದನ್ನು ಎಷ್ಟು ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ. ಆಮೇಲೆ ಕೆಲವೆಲ್ಲ ಸನ್ಸೆಟ್ ಲಾಸ್ಟ್ ಸೀನ್ಗಳು, ಸನ್ಸೆಟ್ ಆಗ್ತಿರಂಗೆ ಒಂದೊಂದು ಸೀನ್ಗಳು, ಅದೆಲ್ಲ ಟೈಮಿಂಗ್ಸು ತುಂಬ ಕರೆಕ್ಟ್. ಅದು ಈಗ ವೆಬ್ ಸೀರೀಸ್ ಅಂತ ಮಾಡ್ತಾರೆ, ಬರೀ ಕ್ರೈಮ್ ಇರ್ತದೆ. ಹೌದು, ಆಗ ಅದೊಂಥರ ವೆಬ್ ಸೀರೀಸ್ ಥರ ಮಾಲ್ಗುಡಿ ಡೇಸ್ ಎಷ್ಟು ಚೆನ್ನಾಗಿದೆ. ಹೌದು, ಆ ಕ್ವಾಲಿಟಿ ತೆಗೆಯೋದು ತುಂಬ ಕಷ್ಟ ಇದೆ. ಶಂಕರ್ನಾಗ್ ಅವರು ಇದ್ದಿದ್ರೆ ನಮ್ಮ ಆಗುಂಬೆ ಎಲ್ಲೋ ಹೋಗ್ತಾಯಿತ್ತು. ಆಗುಂಬೆನ ಒಂದು ಫಿಲ್ಮ್ ಸಿಟಿ ಮಾಡ್ಬೇಕಂತಲೇ ಅವ್ರದ್ದು ಒಂದು ಐಡಿಯಾ ಇತ್ತು. ನೆಕ್ಸ್ಟ್ ಅವರು ಹೌದಾ? ಹಾಂ, ಅಲ್ಲೇ ಈಗ ಅಲ್ಲಿ ಮಾಡಿದ್ರಲ್ಲ, ಅದೇ ಥರ ಇಲ್ಲೊಂದು ಔಟ್ಡೋರ್ ಎಲ್ಲ ಅಂದರೆ ಎಲ್ಲದು ಶೂಟ್ ಆಗಂಗೆ ಮಾಡ್ಬೇಕಂತ. ಹಾಂ, ಅಂದರೆ ಇಲ್ಲಿದ್ದವ್ರು ಹೇಳಿದ್ದು, ಅಂದರೆ ಬೇರೆಯವ್ರ ಮಾತು ಕೇಳಿರೋದು. ಆಗಿದ್ರೂ ಆಗ್ತಿತ್ತು ಅವ್ರ ಐಡಿಯಾಸ್ ಬಿಯಾಂಡ್ ಆಗಿನ ಟೈಮಿಗೆ, ಬಿಯಾಂಡ್ ದ ಟೈಮ್. ಹಾಂ, ಹೆಡ್ ಆಫ್ ದ ಟೈಮ್. ಅಂದರೆ ಹೌದು ಸರ್, ಚೆನ್ನಾಗೂ ಅನಿಸುತ್ತೆ ನೋಡಿ. ಇಡೀ ಆಗುಂಬೆ ಒಂದು ಫಿಲ್ಮ್ ಸಿಟಿ ಆದರೆ ಹೌದು, ಒಂಥರ ಹಳ್ಳಿನೂ ಇಲ್ಲೇ ಸಿಟಿನೂ ಇಲ್ಲೇ. ಹಾಂ, ಎಲ್ಲ A to Z ಶೂಟ್ ಆಗಿರೋದು. ಅಂದರೆ ಬೆಸ್ಟ್ ಟೈಮು ಆಗುಂಬೆ ನೋಡೋಕ್ಕೆ ಡಿಸೆಂಬರ್. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಸೀಸನ್. ಅದೇ ಟೂರಿಸ್ಟ್ ಸೀಸನ್ ಅವಾಗಲೇ. ಈ ಟೂರಿಸ್ಟ್ ಅದು ಡಿಪೆಂಡ್ ಸರ್. ಕೆಲವರು ಫುಲ್ ಹೆವಿ ಮಳೆಗಾಲದಲ್ಲೇ ಬರ್ತಾರೆ ಮಳೆ ನೋಡಕ್ಕಂತ. ಈ ಹಸಿರು ಕಾಣ್ತದಲ್ಲ, ಹಸಿರು ಸ್ವಲ್ಪ ಬೋಳ್ ಕಾಣ್ತದ, ಅದಕ್ಕೆ ದೊಡ್ಡ ಗುಡ್ಡ ಅಂತಾರೆ. ಅಲ್ಲಿ ಹಿಂದ್ಗಡೆ ನಿಶಾನಿ ಗುಡ್ಡ ಅಂತಿದೆ. ನಿಶಾನೆ ಅಂದರೆ ಬಾವುಟ, ಹಾಂ, ಸಿಗ್ನಲ್ ಹಾಕೋದು. ಅಲ್ಲಿ ಈಗಲೂ ಇದಿದೆ, ಜಾಗ ಇದೆ, ನಿಶಾನೆ ಹಾಕೋಂಥ ಜಾಗ, ಬಾವುಟ ನೆಡೋ ಜಾಗ. ಹಾಂ, ಆಮೇಲೆ ಅದು ಒಂದು ಸೈಡ್ ಫುಲ್ಲು ಆ ಕಡೆ ನಿಮಗೆ ಫುಲ್ ಸೌತ್ ಕೇಂದ್ರನೇ ಕಾಣಿಸೋದು. ಈ ಕಡೆ ಒಂದು ಸೈಡ್ ಆಗುಂಬೆ ಕಾಣಿಸುತ್ತೆ, ಒಂದು ಸೈಡ್ ಮಲ್ಲಂದೂರು ಅಂತಿದೆ. ಆ ಊರಿಗೂ ಹೋಗ್ಬೇಕು ಸರ್ ನೀವು ಒಂದ್ಸತಿ. ಅದು ಆಗುಂಬೆಯಿಂದ ಒಂದು 7 ಕಿಲೋಮೀಟ್ರ್ ಒಳಗಿದೆ. ಹಳ್ಳಿ ಅಂದರೆ ಹಳ್ಳಿ. ಈಗ ಸ್ವಲ್ಪ ಹೊರಗಡೆ ಎಲ್ಲ ಈ ಮೊಬೈಲು ಅದು ಇದು ಎಲ್ಲ ಇದಾಗಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗಿದೆ ಬಿಟ್ಟರೆ, ಈಗ ಕರೆಂಟ್ ಬಂದಿದ್ದೆ ಇತ್ತೀಚಲಾಗೇನು ಒಂದು 15 ವರ್ಷದಿಂದ. ಹಾಂ, ಅವರಿಗೆ ಮೊದಲೆಲ್ಲ ನಡ್ಕೊಂಡೆ ಹೋಗ್ಬೇಕಿತ್ತು. ಈಗೆಲ್ಲ ವೆಹಿಕಲ್ ಇಟ್ಕೊಂಡಿದ್ದಾರೆ, ಆದರೂ ಕಷ್ಟ ಲೈಫೇ. ವೈಲ್ಡ್ ಲೈಫ್ ಫುಲ್ಲು ಸುತ್ತಲೂ ವೈಲ್ಡ್ ಲೈಫು. ಅದ್ರ ಮಧ್ಯೆ ಅವರು ಬದುಕ್ತಾ ಇದ್ದಾರೆ. ಅವ್ರದ್ದು ಯಾವ ಥರ ಲೈಫ್ ಸ್ಟೈಲು. ಈಗ ಮೊದಲೆಲ್ಲ ಅಂತೂ ತುಂಬ ಚೇಂಜಸ್ ಇತ್ತು. ಅಂದರೆ ಈಗ ಉಪ್ಪು ಕೆಲವು ಐಟಮ್ ಮಾತ್ರ ಹೊರಗಿನ ತರೋದು, ಮತ್ತೆಲ್ಲ ಅವರೇ ರೆಡಿ ಮಾಡಿ. ಈವನ್ ಎಣ್ಣೆ ಸತ ಗರ್ಗನಕಾಯಿ ಎಣ್ಣೆ ಹಾಗೆ ಎಲ್ಲದೂ ಅವರೇ ಬೆಳ್ಕೊಂಡು ಅವರೇ ಮಾಡಿ, ಮಳೆಗಾಲಕ್ಕೆಲ್ಲ ಸೌತೆಕಾಯಿ ಇದೆಲ್ಲ ಸ್ಟಾಕ್ ಇಟ್ಬಿಟ್ಟು ಎಲ್ಲ ಏನು ಹೊರಗಿಂದ ಏನು ತಗೊತಾ ಇರಲಿಲ್ಲ ಅವರೆಲ್ಲ. ದೊಡ್ಡ ಗುಡ್ಡಕ್ಕೆ ಟ್ರೆಕ್ಕಿಂಗ್ ಹೋಗೋಕ್ಕೆ ಇಲ್ಲಿಂದ ದಾರಿ ಇದೆ. ಈಗ ನಮ್ಮನೆ ಹಿಂದಿಂದನೇ ಹೋಗೋಕ್ಕೆ ದಾರಿ ಇದೆ. ಅದಕ್ಕೆ ಒಂದು ಜಾಸ್ತಿ ಟೈಮ್ ಏನು ಬೇಡ, ಒಂದು 30-40 ಮಿನಿಟ್ಸ್ ಕರೆಕ್ಟಾಗಿ ನಡೆಯೋರಿದ್ರೆ, ಇಲ್ಲ 1 ಗಂಟೆ. ಅದು ಬ್ರಿಟಿಷ್ ಟೈಮಲ್ಲೇ ಅಲ್ಲಿ ಮ್ಯಾಂಗ್ನೀಸ್ ಹುಡುಕಿಬಿಟ್ಟು ಬಿಟ್ಟಿದ್ದಾರೆ, ಇನ್ನೂ ಗ್ರೋತ್ ಆಗಿಲ್ಲ ಅಂತೇಳ್ಬಿಟ್ಟು. ಅಲ್ಲಿಗೆ ಹಳೆ ಕಾಲದ ರೋಡೆಲ್ಲ ಇದೆ ಅಲ್ಪ ಸ್ವಲ್ಪ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ವೈಲ್ಡ್ ಲೈಫ್ ಆದಮೇಲೆ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಆ ನಿಶಾನಿ ಪರ್ವತ ಅನ್ನೋದು ಭಾರಿ ಅಂದರೆ ಭಾರಿ ಚೆನ್ನಾಗಿದೆ, ಅದು ನೋಡೋವಂಥ ಪ್ಲೇಸ್. ಅಲ್ಲ, ಅಲ್ಲಿಗೆ ಹೋಗೋಕ್ಕೆ ಟ್ರೆಕ್ಕಿಂಗ್ ಹೋಗ್ತೀನಿ ಅಂತ ಯಾರನ್ನ ಬಂದರೆ ಅವ್ರಿಗೆ ಇದು ಇದೆ ಅಂದರೆ ಸೆಲೆಕ್ಟೆಡ್ ಟೈಮ್ಸು. ಈ ಸೀಸನ್ ಮೇಲೆ, ಕೆಲವು ಸೀಸನಲ್ಲಿ ಬಿಡೋಲ್ಲ, ಬೆಂಕಿ ಇದಾಗತ್ತಂತ ಹೇಳ್ಬಿಟ್ಟು ಬಿಡೋಲ್ಲ. ಅಲ್ಲಿ ಟಿಕೆಟ್ ಕೌಂಟ್ರ್ ಇದೆ ವೈಲ್ಡ್ ಲೈಫ್ ಅವ್ರದ್ದು. ಅಲ್ಲಿ ಟಿಕೆಟ್ ತಗೊಂಡ್ಬಿಟ್ಟು ಬಿಡ್ತಾರಂದರೆ ಹೋಗ್ಬೋದು. ಲೋಕಲ್ ಅವ್ರು ಬಂದವ್ರು ನೀವು ಕರ್ಕೊಂಡು ಹೋಗ್ತೀರಿ? ಹಾಂ, ನೀವು ಹೆಲ್ಪ್ ಮಾಡ್ಬೋದು ಅವ್ರಿಗೆ? ಹಾಂ, ಹೆಲ್ಪ್ ಮಾಡ್ಬೋದು. ಮತ್ತು ಸುತ್ತಮುತ್ತ ಈಗ ಆಗುಂಬೆ ಓಕೆ ರೆಗ್ಯುಲರ್ಲಿ ಸನ್ಸೆಟ್ ಪಾಯಿಂಟ್ ಎಲ್ಲ ನೋಡ್ತಾರೆ. ಅನ್ಎಕ್ಸ್ಪ್ಲೋರ್ಡ್ ಏನೇನಿದೆ ಸರ್? ಈಗ ಅಲ್ಲಿ ಬರ್ಕಣ ಅಂತಿದೆ. ಬರ್ಕಣ ನಿಮಗೆ ಆಗುಂಬೆಗೂ ರಾಜ್ಕುಮಾರ್ ಅವರಿಗೆ ಹತ್ತಿರ ಸಂಬಂಧ ಇದೆ. ಹೇಗೆ? ಆಗುಂಬೆ ಪ್ರೇಮ ಸಾಂಗ್ ಇದೆಯಲ್ಲ, ಆಕಸ್ಮಿಕ. ಹಾಂ, ಆಕಸ್ಮಿಕ. ಅದಾಗಿರೋದು ಬರ್ಕಣದಲ್ಲಿ. ಇವತ್ತಿಗೂ ಯಾರು ಅಂದರೆ ಜಾಸ್ತಿ ಟೂರಿಸ್ಟ್ ಹೋಗಲ್ಲ ಅಲ್ಲಿ. ಸೆಲೆಕ್ಟೆಡ್ ಟೂರಿಸ್ಟ್ ಗೊತ್ತಿದ್ದವ್ರು ಮಾತ್ರ ಹೋಗೋದು ಅಷ್ಟೇ. ಎಲ್ಲೋ ಅಪರೂಪಕ್ಕೆ ಯಾರು ಗೈಡ್ ಕರ್ಕೊಂಡು ಹೋದ್ರೆ
ಅಲ್ಲೇ ಆ ಮಾಧವಿ ಅವ್ರು ಬೀಳೋ ಸೀನೆಲ್ಲ ಇದೆಯಲ್ಲ ಅದು ಆ ಬರ್ಕಣದಲ್ಲಾಗಿರೋದು ಶೂಟಿಂಗ್. ಈಗ ಆಗುಂಬೆ ಅಂತ ಹೇಳಿದರೆ ಬರೀ ಸನ್ಸೆಟ್ ಪಾಯಿಂಟ್ ಒಂದೇ ನೋಡಿಬಿಟ್ಟು ಅಷ್ಟೇ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಬರ್ಕಣ, ಜೋಗಿಗುಂಡಿ ಅಂತ ವಾಟರ್ ಫಾಲ್ಸ್ ಇದೆ, ಆಮೇಲೆ ನರಸಿಂಹ ಪರ್ವತ ಅಂತ ಟ್ರಕ್ ಇದೆ. ಇಲ್ಲಿಂದ ಹೋಗ್ಬಿಟ್ಟು ಒಂದು 14-15 ಕಿಲೋಮೀಟ್ರ್ ಕಾಡಲ್ಲಿ ಹೋಗಬೇಕು, ಎಲ್ಲ ಫುಲ್ ಪೀಕ್ ಹಿಲ್ಸ್. ಆ ಕಡೆಯಿಂದ ಇಳಿದ್ರೆ ನಿಮಗೆ ಕಿಗ್ಗ ಬರುತ್ತೆ, ಶೃಂಗೇರಿ ಹತ್ರ ಬರುತ್ತೆ. ಹಾಂ ಹೋಗ್ತಾರೆ, ಅಂದರೆ ಸುಮಾರು ಟೈಮ್ ಬೇಕು, ಒಂದು 4-5 ಗಂಟೆನಾದ್ರು ಟ್ರೆಕ್ಕಿಂಗ್ ಮಾಡಬೇಕು. ನರಸಿಂಹ ಪರ್ವತ ಅಂತ ಅಲ್ಲಿ ಈಗ ಆಗುಂಬೆಯಿಂದನೂ ಹೋಗ್ಬೋದು. ಹೀಗೆ ಹೋಗಿ ಆಗುಂಬೆಯಿಂದ ಹೋಗಿ ಹೆಚ್ಚಾಗಿ ಆ ಕಡೆ ಕಿಗ್ಗದಲ್ಲಿ ಇಳಿತಾರೆ, ಅದು ಕಿಗ್ಗದಲ್ಲಿ ಇಳಿತಾರೆ. ಆಮೇಲೆ ಈ ಕುಂದಾದ್ರಿ ಬೆಟ್ಟ ನೋಡಿದ್ದೀರಾ? ಮೇಲ್ಗಡೆ ಒಂದು ಹಾಂ ಜೈನ ಬಸದಿ ಇದೆ, ಅಲ್ಲೂ ಕೂಡ ಮಾಲ್ಗುಡಿ ಶೂಟಿಂಗ್ ಮಾಡಿದ್ದಾರೆ. ಹೌದು ಮಾಡಿದ್ದಾರೆ. ಹಾಂ ಕುಂದಾದ್ರಿಲ್ಲೂ ಮಾಡಿದ್ದಾರೆ. ಆಮೇಲೆ ಇಲ್ಲಿ 1 KB ಅಂತಿದೆ, ಇಲ್ಲೇ ಮುಂದೆ ಕೂಡ ಆ ಗೇಟ್ ಆರ್ಚ್ ಕಾಣತ್ತೆ ನೋಡಿ, ಅದರಿಂದ ಒಂಚೂರು ಅಲ್ಲೇ ಡೌನ್ ಇಳಿದುಕೊಳ್ಳೆ ಇನ್ನೊಂದು ಈ ಕಡೆ ಒಂದು ಆರ್ಚ್ ಇದೆ, ಅದರಲ್ಲಿ ಹೋದರೆ 1 KB ಅಂತಿದೆ. ಬರ್ಕಣ ಈಗ 9th ಹೈಯೆಸ್ಟ್ ವಾಟರ್ ಫಾಲ್ಸ್ ಇನ್ ಇಂಡಿಯಾ. ಬರ್ಕಣ ಆವಾಗ ಹೇಳಿದ್ನಲ್ಲ, ಫಾಲ್ಸ್ ಅಂದರೆ ದೂರದಲ್ಲಿ ಕಾಣುತ್ತದೆ. ಆ ಫಾಲ್ಸ್ ಹತ್ರನೂ ಹೋಗ್ಬೋದು. ನೀವು ನರಸಿಂಹ ಪರ್ವತ ಟ್ರಕ್ಕಿಗೆ ಹೋದರೆ ಆ ಫಾಲ್ಸ್ ಎಲ್ಲಿ ಬೀಳ್ತದೆ ಅದ್ರ ಮೇಲ್ಗಡೆ ಹೋಗ್ತೀವಿ. ಈಗ ಪ್ಲಾಟ್ಫಾರ್ಮ್ ಈ ಕಡೆಯಿಂದ ಇದೆ, ಈ ಕಡೆಯಿಂದ ನೋಡಿದರೆ ಅದು ಕಾಣಿಸಂಗೆ ಪ್ಲಾಟ್ಫಾರ್ಮ್ ಮಾಡಿದ್ದಾರೆ. ಓಕೆ, ಅಂದರೆ ತುಂಬ ಡಿಸ್ಟೆನ್ಸಲ್ಲಿ. ಅಂದರೆ 9th ಹೈಯೆಸ್ಟ್ ವಾಟರ್ ಫಾಲ್ ಇನ್ ಇಂಡಿಯಾ. ಹಾಂ, ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡಿ, ಬರ್ಕಣ ಫಾಲ್ಸ್. ಓಕೆ, ಈ ಜಾಗಗಳಿಗೆಲ್ಲ ನೀವು ಕರ್ಕೊಂಡು ಹೋಗಿ ತೋರಿಸ್ಬೋದಾ? ನಮ್ಮ ಸ್ನೇಹಿತರು ಯಾರೋ ಬಂದ್ರಪ್ಪ? ಹಾಂ ಖಂಡಿತ ತೋರಿಸೋಣ. ಬನ್ನಿ ಎಲ್ಲ ಬನ್ನಿ, ಆಗುಂಬೆಗೆ ಬನ್ನಿ, ನಮ್ಮ ಸರ್ ಹೆಲ್ಪ್ ತಗೊಳ್ಳಿ. ನಾನು BBM ಮಾಡಿಬಿಟ್ಟು ಸ್ವಲ್ಪ ಕಂಪ್ಯೂಟರ್ ಕೋರ್ಸ್ ಮಾಡಿದ್ದೆ, SAP. ಆಲ್ಮೋಸ್ಟ್ ಒಂದು 10 years ವರ್ಕ್ ಮಾಡಿದ್ದೆ ಟೆಕ್ ಮಹೀಂದ್ರ. ಒಂದೇ ಕಂಪ್ನಿ? ಹಾಂ, ಒಂದೇ ಕಂಪ್ನಿ. ತುಂಬ ವರ್ಷ ಇರಲ್ವಲ್ಲ ಟೆಕ್ಕಿಗಳು? ಫಸ್ಟ್ ICICI ಬ್ಯಾಂಕಲ್ಲಿ 2 ವರ್ಷ ಮಾಡಿದ್ದೆ. ಹಾಂ, ಇಲ್ಲೇ ಮೇಲೆ ಹೋಗೋಣ ಬನ್ನಿ. IBಗ? ಹಾಂ. ಈಗ ಎಲ್ಲಿ ಸರ್ ಹೋಗ್ತಾರೆ? ಈಗ ಆಗುಂಬೆ ಇದು ಟ್ರಾವೆಲ್ ಬಂಗ್ಲೂ, IB ಅಂತನೂ TB ಅಂತನೂ ಅಂತಾರೆ. ಇದು ಯಾವುದೋ ಬ್ರಿಟಿಷ್ ಕಾಲದಲ್ಲಿ ಅವರಿಗೆಲ್ಲ ಈ ಹೀಟ್ ವೆದರ್ ಅಂದ್ರೆ ಆಗ್ತಿರ್ಲಿಲ್ಲಲ್ಲ, ಯಾವಾಗಲೂ ಇಲ್ಲಿ ಬಂದ್ಬಿಟ್ಟು ಇದು ಬಂಗ್ಲೆ ಕಟ್ಟಿದ್ದಾರೆ. ಬೆಟ್ಟದ ಮೇಲೆ ಕಟ್ಟಿದ್ದಾರೆ? ಹಾಂ, ಬೆಟ್ಟದ ಮೇಲೆ ಕಟ್ಟಿದ್ದಾರೆ. ಆ ನಿಶಾನಿ ಪರ್ವತ ಅಂತ ಹೇಳ್ಬಿಟ್ಟು, ದೊಡ್ಡ ಗುಡ್ಡ ನಿಶಾನಿ. ಆ ಡೆಡ್ ಎಂಡಲ್ಲಿ ಒಂದು ಗ್ರೀನರಿ ಕಾಣ್ತದೆ. ಹಾಂ, ಅಲ್ಲಿಂದ ಅಲ್ಲಿ ಒಂದು ಪಾಯಿಂಟ್ ಇದೆ ಫುಲ್ ನೋಡಲಿಕ್ಕೆ. ನಿಮ್ಮ ಆಗುಂಬೆ ಸ್ಪೆಷಲ್ ಏನು ಸರ್ ವಿಶೇಷ? ನಿಮ್ಮ ಆಗುಂಬೆ ಊರಿನ ವಿಶೇಷ ಏನು ಸರ್? ವಿಶೇಷ ಅಂದರೆ ಅದೇ ಎಲ್ಲ ಹಳೆ ಟ್ರೆಡಿಷನ್ನೇ ಇರೋದು. ಎಲ್ಲ ಅಂಟಿಕೆ ಪಿಂಟಿಗೆ, ದೀಪಾವಳಿ ಟೈಮಲ್ಲಿ ಇದು ಮಾಡ್ತಾರೆ ಅಂಟಿಕೆ ಪಿಂಟಿಗೆ ಎಲ್ಲ. ಏನು ಅಂಟಿಕೆ ಪಿಂಟಿಗೆ? ನಮಗೆ ಸ್ಕೂಲಲ್ಲಿ ಪಾಠ ಇರ್ತಿತ್ತು. ಏನು ಸರ್ ಅಂಟಿಕೆ ಪಿಂಟಿಗೆ ಅಂದರೆ? ಅದು ಈ ಜಾನಪದ ಕಲೆ. ಈ ಹಳ್ಳಿಯವರೆಲ್ಲ ಸೇರಿಬಿಟ್ಟು ಮನೆಗೆ ಹೋಗಿ ದೀಪ ಹಾಕಕ್ಕೆ ಹೇಳಿ, ಅದ್ರ ಬಗ್ಗೆ ಬೇಕಾದ್ರೆ ಕ್ಲೀನಾಗಿ ನಾಲೆಜ್ ಅವ್ರು ಮಾಡೋರಿಗೆ ಹೇಳ್ತೀನಿ ಬೇಕಾದ್ರೆ. ಅಲ್ಲಿ ಕೆಳಗಡೆ ಸಿಕ್ಕಿದ್ರೆ ಅದೇ ಮನೆಗೆ ಬರ್ತಾರೆ. ಮನೆಗೆ ಬಂದು ಯಾರು ಯಜಮಾಂತಿ ಯಾರು ಇರ್ತಾರೋ ಅವ್ರಿಗೆ ಎಣ್ಣೆ ತಗೊಂಬರ್ತಾರೆ. ಅದು ಹಾಡಿದೆ ಪೂರ್ತಿ, ಅಂಟಿಕೆ ಪಿಂಟಿಗೆ ಹಾಡೇ ಇದೆ. ಹಾಂ, ಹಾಡೋರಿದ್ದಾರೆ. ಆಮೇಲೆ ಕಾಡು ಒಟ್ಟಿಗೆ ಇರೋದು, ಎಲ್ಲ ಜನ ಕಾಡಿಂದ ಫಸ್ಟಿಂದನೂ ಎಲ್ಲದಕ್ಕೂ ಪ್ರತಿಯೊಂದು ಡಿಪೆಂಡ್ ಕಾಡಿಂದನೇ. ಈಗ ಈ ಹರಿಜನರು ಇವರೆಲ್ಲ ಇದ್ದಾರಲ್ಲ, ಬೇರೆಯವರು ಎಲ್ಲರೂ ಈ ಜೇನು ತೆಗಿತಾರೆ. ಈಗೆಲ್ಲ ವೈಲ್ಡ್ ಲೈಫ್ ಆಗಿ ಸ್ವಲ್ಪ ಒಂಚೂರು ತೊಂದರೆ ಆಗಿದೆ ಅವರಿಗೆಲ್ಲ. ಜೇನು ತೆಗೆದು ಮಾರೋದು, ಬೇರೆ ಎಲ್ಲ ಹೀಗೆ ಬೆತ್ತದ ಕರಕುಶಲ ಕಲೆಗಳು, ಆ ಥರದ್ದೆಲ್ಲ ಸುಮಾರು ಇದು ಮಾಡ್ತಾ ಇದ್ರು. ಬಟ್ ಈ ಕಾಡಿಗೆ ಎಂಟ್ರಿ ಇಲ್ಲ ಯಾರನ್ನು? ಕಾಡಿಗೆ ಎಂಟ್ರಿ ಇದೆ, ಆದರೆ ಏನು ನೀವು ಕ್ಯಾರಿ ಮಾಡೋಂಗಿಲ್ಲ. ಹಾಂ, ಮ್ಯಾಚ್ ಬಾಕ್ಸ್ ಸಿಕ್ಕಿರೋ ಕೇಸ್. ಬಹುಶಃ ಮ್ಯಾಚ್ ಬಾಕ್ಸ್ ಸಿಕ್ಕಿರೋ ದೊಡ್ಡ ಕೇಸು. ಹಾಂ, ಕತ್ತಿ ಏನು ಸಿಗಂಗಿಲ್ಲ. ಇದೆಲ್ಲ ಒಂಚೂರು ರಿನೋವೇಟ್ ಮಾಡಿದ್ದಾರೆ ಅಷ್ಟೇ. ಇದೆಲ್ಲ ಹಳೇದೆ, ಗಿಲ್ಲರ್ ಎಲ್ಲ ಹಳೇದೆ. ಬ್ರಿಟಿಷ್ ಶೈಲಿನೇ ಇದೆ ನೋಡಿ. ಇದರಲ್ಲಿರೋದು ಎಷ್ಟು ದೊಡ್ಡ, ಇದಕ್ಕೆ 2 ರೂಮು, ಇದೊಂದು ಹಾಲು. ಇವ್ರು ನೋಡಿದ್ಯಾ? ಹ್ಞೂ,
ಎಷ್ಟು ದೊಡ್ಡ ರೂಮ್ ಸರ್? ನಂಬರ್ 1 ಚಾನಲ್ ಕರ್ನಾಟಕದ. ಹಾಂ, ಥ್ಯಾಂಕ್ ಯು ಸರ್. ಹಾಂ, ಎಷ್ಟು ದೊಡ್ಡ ರೂಮ್? ಹೌದು, ದೊಡ್ಡ ರೂಮ್ ಇದೆ. ಇದೆಲ್ಲ ಬರೀ ಲಗೇಜ್ ಇಡೋಕ್ಕೆ. ಇದೆಲ್ಲ ಹಳೇದೆ ಅಲ್ಲ ಅರಣ, ಇದೆಲ್ಲ ಡೋರ್ ಎಲ್ಲ ಹಳೇದೆ, ಭಾರಿ ಹಳೇದು, ಬ್ರಿಟಿಷ್ನವ್ರು ಕಟ್ಟಿದ್ದು. ಹೌದು. ಅಂದರೆ ನಮಗೆ IBಗಳ ಕಾನ್ಸೆಪ್ಟ್ ಕೊಟ್ಟಿದ್ದು ಅವರೇನಾ? ಹಾಂ, ಊರಿಗೆ ಸಮ್ಮರಲ್ಲಿ ಇರಲಿಕ್ಕೆ ಒಂದು ಜಾಗ ಬೇಕಿತ್ತು ಅವರಿಗೆ. ಅಷ್ಟು ಹೀಟಲ್ಲಿ ಬೇರೆ ಬೇರೆ ಕಡೆ ಇರೋಕ್ಕಿಂತ ಇಂಥ ಕೂಲ್ ಪ್ಲೇಸಲ್ಲಿ ಒಂದು ಜಾಗ ಮಾಡ್ಕೊಂಡು ಇಲ್ಲೂ ಕಾಫಿ ಎಲ್ಲ ಬೆಳಕ್ಕೆ ನೋಡಿದ್ದಾರೆ, ಸಕ್ಸಸ್ ಆಗಿಲ್ಲ ಅಷ್ಟೇ. ಈವನ್ ಬಾತ್ರೂಮ್ ನೋಡಿ, ಬಾತ್ರೂಮ್ ಎಷ್ಟು ದೊಡ್ಡದು ಅಂತ ಹೇಳ್ಬಿಟ್ಟು, ಹಳೆ ಕಾಲದ್ದು. ಇದೊಂದು ಎಕ್ಸ್ಟ್ರಾ ಸ್ಪೇಸು, ಮತ್ತು ಇನ್ನೊಂದು ಡ್ರೆಸ್ಸಿಂಗ್ ರೂಮ್. ಸ್ನಾನ ಮಾಡ್ಕೊಂಡು ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದು. ಅದೇ ಹೇಳಿದ್ದು, ಬ್ರಿಟಿಷ್ ಕಾಲದ ಟಾಯ್ಲೆಟ್. ಇಲ್ಲಿ ಶೂಟಿಂಗ್ ನಡೆದಿದೆ. ಹೌದು. ಇಲ್ಲಿ ಅದು ಕೆಲವು ತಿಪ್ಪಗೊಂಡನ ಕೆರೆ IB ಅಂತಾರಲ್ಲ, ಅದು ಇದರಲ್ಲಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಆದರೆ ಅವ್ರು ಬಂದವರೆಲ್ಲ ಹೆಚ್ಚಿನ ಅನಂತನಾಗ್ ಸರ್ ಎಲ್ಲ ಇಲ್ಲೇ ಉಳಿದಿರೋದು ಮೋಸ್ಟ್ಲಿ. ಅದೇ ಥರ ಆ ಕಡೆ ಒಂದು ರೂಮ್ ಇದೆ. ಎಲ್ಲದಕ್ಕೂ ಆ ಥರದೊಂದು ರೂಮು. ಎಕ್ಸ್ಟ್ರಾ ಡ್ರೆಸ್ಸಿಂಗ್ ರೂಮ್ ಅಲ್ಲ ಇದು, ಎಕ್ಸ್ಟ್ರಾ ಲಗೇಜ್ ಏನಾರು. ಇದಕ್ಕೆ ಹೊರಗಡೆ ಎಂಟ್ರೆನ್ಸ್ ಇದೆ. ಸೊ ಈ ಡೋರ್ ಹಾಕಿಬಿಟ್ರೆ ಅದು ಸಪ್ರೇಟ್ ಆಗಿಬಿಡುತ್ತೆ. ಹಾಂ, ಅಲ್ಲ, ಇದರಿಂದ ಹೊರಗೆ ಹೋಗ್ಬೋದು. ಇಲ್ಲಿ ಹೊರಗಿಂದ ಹಾಕಿದ್ದೆ ಡೋರು. ಕಾಟ್ಸ್ ಎಲ್ಲ ಹೊಸ್ತಿರ್ಬೋದು, ಇದೆಲ್ಲ ಗೋಡೆ ಎಲ್ಲ ಹಳೇದು. ಮೇಲ್ಗಡೆ ಎಲ್ಲ ಬೀಮ್ ಹಾಕೊಂಡ್ಬಿಟ್ಟು ಇದು ಮಾಡಿದ್ದಾರೆ, ಫ್ಲೋರ್. ಹಾಂ, ರೂಫ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಸೇಮ್ ಶೇಪ್, ಅದೇ ಶೇಪ್ ಮೊದಲು ಹೆಂಗಿತ್ತು ಅದು. ಇಲ್ಲಿ ಹೊರಗಡೆ ಕುತ್ಕೊಂಡ್ಬಿಟ್ರಂತೂ ಆ ಕಡೆ ಹೊರಗಡೆ ಸಿಮೆಂಟ್ ಚೇರ್ಸ್ ಎಲ್ಲ ಇದೆಯಲ್ಲ, ಹಾಂ. ಇದಕ್ಕೆ ರಿಸರ್ವೇಷನ್ ಇಲ್ಲಿಲ್ಲ. ತೀರ್ಥಹಳ್ಳಿ PWD ಇಂದ ರಿಸರ್ವೇಷನ್ ಮಾಡಿಸ್ಕೊಂಬರ್ಬೇಕು. ಹೌದು, ಇಲ್ಲ ಇದರಲ್ಲೆಲ್ಲ ಕುತ್ಕೊಂಡ್ಬಿಟ್ರೆ ಒಳ್ಳೆ ಏನು ತಲೆನೋವು ಏನಿದ್ರು ಹೋಗ್ತದೆ. ಕುದುರೆ ಹಾಳಾಗಿತ್ತಲ್ಲ, ಕುದುರೆ ಲಾಯ ಬ್ರಿಟಿಷ್ ಕಾಲದಲ್ಲಿ ಕುದುರೆ ಮೇಲೆ ಬರೋರು ಅಲ್ಲಿಗೆ. ಹಾಂ, ಕುದುರೆ ಎಲ್ಲ ಕಟ್ಟಿ ಇಲ್ಲೇ ಮಾಡ್ತಾ ಇದ್ರು. ಇಲ್ಲಿ ಕುದುರೆ ಕಟ್ಟೋದು ಅದಕ್ಕೆ ಹಿಂದ್ಗಡೆಯಿಂದ ಬಂದು ಆಗಿತ್ತು. ಅಥವಾ ಸರ್ ನೌಕರ ರೂಮ್ ಇರಬೇಕು. ಈಗ ನೌಕರ ರೂಮು. ಹಾಂ, ಇಲ್ಲೇ ಕೆಲಸ ಮಾಡ್ತೀವಿ. ಇದ್ರ ಇನ್ಚಾರ್ಜ್. ಏನು ತಮ್ಮ ಹೆಸರು? ಥ್ಯಾಂಕ್ ಯು. ಹುಲ್ ಕಟ್ ಮಾಡೋ ಮಿಷಿನು, ಸ್ಟೀಲ್ ಕಂಪ್ನಿದು. ಇದು ಗ್ರೀವ್ಸ್ದು. ಒಟ್ಟು ಇದು ಅನಂತನಾಗ್ ಸರ್, ಶಂಕರ್ನಾಗ್ ಸರ್ ಉಳ್ಕೋತಾ ಇದ್ರು ರೂಮ್. ಇದು ಕೂಡ ಯಾರು PAPs ಬಂದು ಇಲ್ಲೇ ಉಳ್ಕೊಂಡು, ರಾಜ್ಕುಮಾರ್ ಅವರು ಇಲ್ಲೇ ಉಳ್ಕೊಂಡಿದ್ರು. ಯಾವುದಕ್ಕೆ? ಆಕಸ್ಮಿಕ. ಆಗುಂಬೆ ಮೊದಲು ಸ್ವಲ್ಪ ಟೈಮ್ ನಕ್ಸಲ್ ಇದಾಗಿತ್ತಲ್ಲ, ಆವಾಗ ಸ್ವಲ್ಪ ಫುಲ್ ಡೌನ್ ಆಗಿಬಿಟ್ಟಿತ್ತು ಎಲ್ಲ. ನಕ್ಸಲ್ ಬೆಲ್ಟ್ ಆಗ್ಬಿಟ್ಟಿತ್ತು. ಹಾಂ, ಆವಾಗ ಅಂದರೆ ಇಲ್ಲಿ ಇರಲಿಲ್ಲ. ಅದೇ ಹೇಳಿದ್ನಲ್ಲ, ಆ ಥರ ಒಳಗೆ ಹಳ್ಳಿ, ಅಲ್ಲೆಲ್ಲೋ ಒಳಗಡೆ ಇರ್ತಾರೆ, ಯಾವಾಗಲೂ ಬಂದು ಹೋಗ್ತಾರೆ. ಇದೆಲ್ಲ ಪೊಲೀಸ್ ಇದು ನೋಡಿ, ಇದು ಹಾಂ ANS ಕ್ವಾರ್ಟರ್ಸ್. ಅದು ಅಲ್ಲ ಸರ್, ನೋಡಿ ಬೆಟ್ಟದ ಮೇಲೆ ಕಟ್ಟಬೇಕು ಅಂದ್ರೆ ರಸ್ತೆ ಮಾಡಿಬಿಟ್ಟಿದ್ದಾರೆ. ಇದು ಹಿಂದ್ಗಡೆ ಫುಲ್ಲು ಫಾರೆಸ್ಟೇ ಸರ್. IB ಇದೆಯಲ್ಲ, IB ಹಿಂದೆ ಏನೂ ಇಲ್ಲ. ನೆಕ್ಸ್ಟ್ ಇನ್ನು ಕಿಲೋಮೀಟ್ರ್ ಗಟ್ಟಲೆ ಕಾಡೇ ಅದು. ಎಷ್ಟು ಕಿಲೋಮೀಟ್ರ್ ಹೋದರೂ ಕಾಡೇ ಅದು. ಇನ್ನು ನೆಕ್ಸ್ಟ್ ಆ ಘಾಟಿ ಸಿಗಬೇಕಷ್ಟೇ, ಹುಲಿಕಲ್. ಜನನೇ ಇಲ್ಲ. ಮತ್ತೆ ಇಲ್ಲಿ ಯಾವ ಫಿಲಮ್ ಸ್ಟಾರು ಯಾರು ಬಂದರೂ ಯಾರು ಅಂದರೆ ಆ ಥರ ಅಲ್ಲೆಲ್ಲ ಮುಗಿಬಿದ್ದು ಮಾತಾಡ್ಸ್ತಾರಲ್ಲ, ಆ ಥರ ಯಾರು ಬರಲ್ಲ ಇಲ್ಲಿ. ಸುದೀಪ್ ಅವ್ರದ್ದು ಮೈ ಆಟೋಗ್ರಾಫು ಇಲ್ಲೇ ಆಗಿದ್ದು. ಅದನ್ನು ನೀವು ನೋಡಿರ್ತೀರಿ? ಹಾಂ, ಅದನ್ನು ನೋಡಿರ್ತೀನಿ.
ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ನೋಡಿ ಸರ್ 1939 ಇದಿದೆ ನೋಡಿ ಸರ್ಕಲ್. ಇದೀಗ ಆಗುಂಬೆ ಸರ್ಕಲ್, ಇದು ಹಳೆ ಬ್ರಿಟಿಷ್ ಕಾಲದ ಸರ್ಕಲ್ ಇನ್ನೂ ಹಾಗೆ ಮೇಂಟೈನ್ ಆಗ್ತಾ ಇದೆ. ಇದು ಈ ಕಡೆ ಹೋದರೆ ಉಡುಪಿ, ಮಂಗಳೂರು, ಕೊಲ್ಲೂರು ಹೋಗುತ್ತೆ. ಈ ಕಡೆ ಹೋದರೆ ಶೃಂಗೇರಿ, ಹೊರನಾಡು, ಕೊಪ್ಪ ಹೋಗುತ್ತೆ. ಈ ಕಡೆ ಹೋದರೆ ನಿಮಗೆ ತೀರ್ಥಹಳ್ಳಿ, ಶಿವಮೊಗ್ಗ, ಮುಂದೆ ಯಾವುದು ಚಿತ್ರದುರ್ಗ ಹೆಂಗೆ ಹೋಗೋದಾರು ದಾವಣಗೆರೆ ಈ ಕಡೆ ರೋಡಲ್ಲೇ ಹೋಗುತ್ತೆ. ಮಾಲ್ಗುಡಿ ಡೇಸ್ ಸ್ಟ್ಯಾಚ್ಯೂ ಎಲ್ಲ ಇಟ್ಟಿರೋದು ಈ ಪ್ಲೇಸಲ್ಲಿ. ಈ ಪ್ಲೇಸ್ ಆ ಸ್ಟ್ಯಾಚ್ಯೂ ಇಟ್ಟಿರೋದು ಈ ಪ್ಲೇಸಲ್ಲಿ. ಅವ್ರು ನಮಗೆ ಸ್ವತಂತ್ರ ಕೊಟ್ಬಿಟ್ಟು ಹೊಟ್ಟೆ ಊರ್ಕೊಳ್ತಾ ಇದ್ದಾರೆ ಅಂತ. ಅದೇ ಸರ್ ಸುಬ್ರಾವ್ ಸರ್ಕಲ್ ಆಗುಂಬೆ. ಡಿ.ವಿ. ಸುಬ್ರಾವ್ ಅಂದ್ರೆ ನಮ್ಮ ಸೌಕರ್ ಫ್ಯಾಮಿಲಿಯವರು, ದೊಡ್ಡ ಮನೆಯವರು. ಇದರ ಪ್ರಾರಂಭೋತ್ಸವವನ್ನು ಮೈಸೂರು ಸಂಸ್ಥಾನದ ದಿವಾನರಾದ ಅಮೀನ್ ಉಲ್ ಮುಲ್ಕ್ ಸರ್ ಮಿರ್ಜಾ ಇಸ್ಮಾಯಿಲ್ ಇವರು ಪ್ರಮಾಧಿ ಸಂವತ್ಸರ ಭಾದ್ರಪದ ಸ್ಥಿರ 7/10/1939. ಓ ಮೈ ಗಾಡ್, ಅಲ್ಲಿಗೆ 16 ವರ್ಷ ತಗ ಸರ್. 85 ವರ್ಷದ ಸರ್ಕಲ್ ಇದು. ಹೌದು, 85 ವರ್ಷದ ಹಿಂದೆ ಸ್ಥಾಪನೆ ಆಗಿರೋ ಸರ್ಕಲ್ ಇದು. ಮಿರ್ಜಾ ಇಸ್ಮಾಯಿಲ್ ಅವರು ಇದೇ ಜಾಗಕ್ಕೆ ಬಂದು ಉದ್ಘಾಟನೆ ಮಾಡಿರುವಂತಹ ಸರ್ಕಲ್ ಇದು. ಇದೇ ಜಾಗದಲ್ಲೇ ಮಾಲ್ಗುಡಿ ಡೇಸ್ನ ಬಹುತೇಕ ಸೀನ್ ನೋಡ್ತಿರಲ್ಲ ನೀವು. ಒಂದು ಇಂಗ್ಲೀಷ್ ಆಫೀಸರ್ ಸ್ಟ್ಯಾಚ್ಯೂ ನಿಲ್ಸಿರೋದು ಇದೇ ಸರ್ಕಲ್ ಅದು. ಯಾಕೆ ಸರ್ ಹಿಂಗೆ ಸ್ಟ್ರೈಟ್ ಮಾಡಿಲ್ಲ ಇದು? ಇಲ್ಲ, ಓಪನ್ ಇತ್ತು, ದನ ಎಲ್ಲ ಒಳಗೆ ಬರುತ್ತಂತೆ. ಇದು ಪಂಚಾಯತ್ ಆಫೀಸ್ ಆಗುಂಬೆದು. ನಿಮಗೆ ಇದರಲ್ಲಿ ಹಿಂಗೆ ಶಂಕರ್ನಾಗ್ ಅವರು ಮಾಸ್ಟರ್ ಮಂಜುನಾಥ್ ಅವರು ಕೂತಿರೋದು ನಾಗ ಎಪಿಸೋಡಲ್ಲಿ ಇಲ್ಲಿದೆ. ನೀವು ಫೇಮಸ್ ಪಿಕ್ ಎಲ್ಲ ಕಡೆ ಹರಿದಾಡ್ತಾ ಇರುತ್ತೆ. ಆ ಪಿಕ್ ಇಲ್ಲೇ ಇರೋದು. ಮತ್ತೆ ಮಂಜು ಕೂತಿರ್ತಾರಲ್ಲ, ಇದೇ ಜಾಗ ಅದು. ಆಮೇಲೆ ನೆಕ್ಸ್ಟ್ ಈ ಫೀಲ್ಡು ಮೊದಲು ಫೀಲ್ಡ್ ಇತ್ತು. ಇದೀಗ ಪಂಚಾಯತಿ ಹೊಸ ಬಿಲ್ಡಿಂಗ್ ಆಗಿ ಈಗ ಇದಾಗಿದೆ. ಇದೇ ಫೀಲ್ಡಲ್ಲಿ ಅವರು ಕ್ರಿಕೆಟ್ ಆಡ್ತಿದ್ದಿತ್ತು. ಪಂಚಾಯತಿ ಬಿಲ್ಡಿಂಗ್ ಇನ್ನೂ ಹಿಂದೆ ಇತ್ತು. ಆ ಬಿಲ್ಡಿಂಗ್ಗಿಂತ ಅದರ ಲೆವೆಲೇ ಇತ್ತು ಅದು. ಇದಿಷ್ಟೆಲ್ಲ ಫೀಲ್ಡ್ ಇತ್ತು. ಇಲ್ಲೇ ಕ್ರಿಕೆಟ್ ಆ ಹುಡುಗರು ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಇದರಲ್ಲಿ ಫುಲ್ ಕ್ರಿಕೆಟ್ ಆಡಿರೋದು ಇದೇ ಗ್ರೌಂಡಲ್ಲಿ. ಮಣಿ, ನಂಗೆ ಗೊತ್ತಿದೆ ನೀನು ಚೆನ್ನಾಗಿ ಸಿಕ್ಸ್ ಹೊಡಿತೀಯ ಅಂತ. ನಾವೇನು ಯಾವಾಗಲೂ ಓಡಿ ಬಾಲ್ ತರಬೇಕಾ? ಇದೀಗ ಕಾಂಪೌಂಡ್ ಎಲ್ಲ ಆಗಿ ನಿಮ್ಗೆ ಅಷ್ಟು ದೊಡ್ಡದಾಗಿ ಕಾಣಿಸ್ತಿಲ್ಲ. ನಿಮ್ಗೆ ಈ ವ್ಯೂ ನೋಡಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ ಸುಮಾರು ಸೀನ್ಗಳು ಶೂಟ್ ಆಗಿ. ಕಲ್ಲು ಕಟ್ಟೆ, ಮೆಟ್ಲು. ವಾವ್, ಒಂದು ಎರಾಗ ಹೋಗಿ ಬಂದಾಗಿತ್ತು ನೋಡಿ ಅಲ್ಲಿ ಹೋದ್ರೆ. ಫಸ್ಟ್ ಆಫ್ ಆಲ್ ಮಾಲ್ಗುಡಿ ಡೇಸು ಅವ್ರು 1980s ಮಾಡಿದ್ರು ಕೂಡ ಅದು ಆ ಏರದಲ್ಲ, ಅದಕ್ಕಿಂತ ಹಿಂದಿನ ಏರದ್ದು. ಸೊ ಅದನ್ನ ನೋಡ್ತಾ ಇದ್ರೆ ನಮ್ಗೆ ಒಂದು 100 ವರ್ಷದ ಹಿಂದೆ ಟ್ರಾವೆಲ್ ಮಾಡ್ದಂಗೆ ಆಗುತ್ತೆ. ಆ ಬ್ರಿಟಿಷ್ ಟೈಮಲ್ಲಿ ಹೆಂಗಿತ್ತು ಅದೇ ಥರ ರಿಪ್ಲಿಕೇಟ್ ಮಾಡಿದ್ದಾರೆ. ಇದು ಈ ಗೇಟ್ ಏನು ಹೊಸದಲ್ಲ, ಇದು ಹಳೆದು. ಇದು ಸ್ವಲ್ಪ ಏಜ್ ಆಗಿದೆ ಇದಕ್ಕೆ. ಬುಟ್ಟಿಗಳು ಮಹೇನ ಫೇಮಸ್ ಅವರು. ಇವ್ರು ಬೇರೆ ಕಡೆ ತರ್ಸ್ತಾರೆ, ಇಲ್ಲಿ ಲೋಕಲ್ ಎಲ್ಲ. ಸರ್ ನಮಸ್ತೆ ಸರ್. ಶ್ರೀನಿವಾಸ್ ಅಂತ, ಪರಮೇಶ್ ನನ್ನ ಫ್ರೆಂಡ್ ಶ್ರೀನಿವಾಸ್ ಪಡಿಯಾರ್ ಅಂತ. ಫಾಲೋ ಮಾಡ್ತೀವಿ ಚಾನಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕರಾವಳಿಯವರು ಇಲ್ಲಿಯವರ ನಮ್ಮ ತೀರ್ಥಹಳ್ಳಿಯವರು. ಓಕೆ, ಹೇಗಿದೆ ಶ್ರೀನಿವಾಸ್? ಚೆನ್ನಾಗಿದೆ, ನೀವು ಹೇಗಿದೆ? ಚೆನ್ನಾಗಿದೆ. ಏನು ವೃತ್ತಿ? ನಾನು ಬ್ಯಾಂಕಲ್ಲಿ ಎಂಪ್ಲಾಯ್ ಮಾಡಿ. ಓಕೆ ಸರ್, ಅದೇ ಒಂದು ಥ್ಯಾಂಕ್ ಯು. ಹ್ಯಾಪಿ ಜರ್ನಿ. ಬಾಯ್. ಸಿಗ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.